ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ತನ್ನೆದುರು ನಿಂತು ಹೋರಾಡಲು ಸನ್ನದ್ಧರಾದ ಬಂಧುಗಳನ್ನು ನೋಡಿ, ಬಾಂಧವರನ್ನೆಲ್ಲ ಕಂಡು ಕರುಣೆಯಿಂದ ತುಂಬಿ ಬಂದ ಅರ್ಜುನ ಓ ಕೃಷ್ಣ ಅಂತ ಕರೆದು ಇವರನ್ನೆಲ್ಲ ನೋಡಿ ತನಗೇನಾಗ್ತದೆ ಎನ್ನುವುದರ ಬಗ್ಗೆ ಬಹಳ ದೀರ್ಘವಾದ ತನ್ನ ಒಳಬಗೆಯನ್ನು, ಅನುಭವಗಳನ್ನು ಬಿಚ್ಚಿಡುತ್ತಾನೆ. ಅದರ ಬಹಿರಂಗ ಪ್ರದರ್ಶನವನ್ನು ತಾನು ಮಾಡಿಸಿಕೊಡುತ್ತಾನೆ. ಕೃಷ್ಣನಲ್ಲಿ ಅದರ ವಿಶ್ಲೇಷಣೆಗಾಗಿ ತೆರೆದುಕೊಳ್ಳುತ್ತಾನೆ. ಹಾಗಾಗಿ ಮೊದಲ ಬಾರಿಗೆ ಆತ ನೋಡಿದ ಪಿತೃವರ್ಗ, ಪಿತಾಮಹ ವರ್ಗ, ಇದಕ್ಕೆಲ್ಲ ಅನುಗುಣವಾಗಿ ತನ್ನಲ್ಲಿ ಆಗಿರತಕ್ಕಂತಹ ಒಂದೊಂದೇ ಅಂಶಗಳನ್ನು ಆತ ಹೊರಗೆ ಹಾಕ್ತಾ ಇದ್ದಾನೆ. ಇದು ಕೃಷ್ಣ ಒಂದು ರೀತಿಯಿಂದ ಅವನನ್ನು ಚಿಕಿತ್ಸೆಗೆ ಒಳಪಡಿಸ್ತಾ ಇದ್ದಾಗೆ. ಕುರುವಂಶದ ಕುಡಿಗಳನ್ನೆಲ್ಲ ತೋರಿಸಿ ಬಂಧು ಪ್ರಜ್ಞೆಯನ್ನು ಅವನಲ್ಲಿ ಜಾಗೃತಗೊಳಿಸಿ ಅವನ ಸುಪ್ತ ಪ್ರಜ್ಞೆಯಲ್ಲಿ ಅಂತರಾಳದಲ್ಲಿ ಮಡುಗಟ್ಟಿದ ದ್ವಂದ್ವಗಳನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಎಷ್ಟಾದರೂ ತಾನು ಸೈ ಆಗಿದ್ರೂ ಇಂತಹ ಯುದ್ಧವನ್ನು, ಜಾಗತಿಕ ಯುದ್ಧವನ್ನು ತನ್ನವರೇ ತನ್ನ ವಿರುದ್ಧ ನಿಂತು, ಗುರುಗಳೇ ವಿರುದ್ಧ ನಿಂತು ಹೋರಾಡುವ ಕಲ್ಪನೆಯನ್ನು ಆತ ಮಾಡಿಕೊಂಡಿಲ್ಲ. ಅನಿವಾರ್ಯವಾಗಿ ಬಂದದ್ದಕ್ಕೆ ಆಗಲಿ ಅಂತ ಹೇಳಿ ಎದೆ ಕೊಟ್ಟಿದ್ದ. ಆದರೆ ಒಳಗಿಂದ ಆತನ ಸಂಘರ್ಷ ಅದು ಎಷ್ಟು ಸಮಜಾಯಿಷಿ ಕೊಟ್ಟರೂ ತಡೆಯಲಾಗದೆ ಹೊರಗೆ ಹಾರ್ತಾ ಇದೆ. ಅದನ್ನು ಸಾಕೂತವಾಗಿ, ಸನ್ನಿಹಿತವಾಗಿ ಅದು ಹೊರಗೆ ಬರುವಂತೆ ಕೃಷ್ಣ ಏರ್ಪಾಡು ಮಾಡ್ತಾ ಇದ್ದಾನೆ. ಅರ್ಧಂಬರ್ಧ ಒಳಗಿಂದಲೇ ಕಸಿವಿಸಿ ಕೂತಿದ್ರೆ ಅದು ಪೂರ್ತಿಯಾಗಿ ಆತನಿಗೆ ಮನಸ್ಸಿಗೆ ವ್ಯವಸ್ಥಿತವಾಗಿ ಸಿಗುವುದಿಲ್ಲ ಚಿಂತನೆ. ಹಾಗಾಗಿ ಕೃಷ್ಣ ಪೂರ್ತಿ ಅವನನ್ನು ರೋಗಿಯಾಗಿ ಮಾಡಿ ಅವನ ಎಲ್ಲ ನುಡಿಗಳನ್ನು ಹೊರಗೆ ತರ್ತಾನೆ. ಅದಕ್ಕೋಸ್ಕರ ಅರ್ಜುನನನ್ನು ತಯಾರು ಮಾಡಿ ನಿಲ್ಲಿಸಿದ. ಭೀಷ್ಮ ದ್ರೋಣರ ಎದುರು ನಿಲ್ಲಿಸಿದಾಗ ಆತನಿಗೆ ಒಂದೊಂದೇ ಕಾಣುತ್ತಾ ಉಂಟಂತೆ. ಹೇಳಿದ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶಿಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಬಹಳ ಸುಂದರವಾದ ತನ್ನ ಸ್ಥಿತಿಯನ್ನು ಕೃಷ್ಣನ ಮುಂದೆ ತೆರೆದಿರುತ್ತಾನೆ. ಒಬ್ಬ ವೈದ್ಯರ ಎದುರಿಗೆ ರೋಗಿಯಾದವ ಮನಸ್ಸು ಬಿಚ್ಚಿ ತನ್ನ ಪರಿಸ್ಥಿತಿಯನ್ನು ತಿಳಿಸಬೇಕೆನ್ನುವ ಏನೊಂದು ವ್ಯವಸ್ಥೆ ಇದೆ. ಅದನ್ನು ವೈದಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಇದನ್ನಿಲ್ಲಿ ತೋರಿಸಿಕೊಡ್ತಾರೆ. ಬಹಳ ಸ್ಪಷ್ಟವಾದ ನುಡಿಯಿಂದ ಅರ್ಜುನ ತನ್ನ ಎಲ್ಲ ಆಗತಕ್ಕಂತಹ ಪರಿಸ್ಥಿತಿಯನ್ನು ಒಂದೊಂದು ಎಳೆ ಎಳೆಯಾಗಿ ತೋರಿಸಿಕೊಡ್ತಾನೆ. ಕೃಷ್ಣನಿಗೆ ಮುಂದೆ ವೈದ್ಯ ಮಾಡಲಿಕ್ಕೆ ವ್ಯವಸ್ಥೆ ಒಳ್ಳೆ ರೀತಿಯಿಂದ ಸಿಕ್ಕಿಬಿಟ್ಟಿದೆ. ಏನಾಗ್ತದೆ ಎನ್ನುವುದು ಎಷ್ಟೋ ರೋಗಿಗಳಿಗೆ ಮುಜುಗರ ಇರ್ತದೆ. ಕೆಲವರಿಗೆ ಮುಜುಗರ ಇಲ್ಲದಿದ್ರೂ ಹೇಳಲಿಕ್ಕೆ ಗೊತ್ತೇ ಇರುವುದಿಲ್ಲ. ಏನಾಗ್ತಾ ಇದೆ ಗೊತ್ತಿಲ್ಲ, ಏನಾಗ್ತಾ ಇದೆ ಗೊತ್ತಿಲ್ಲ, ಏನೋ ಆಗ್ತಾ ಇದೆ ಅಷ್ಟೆ. ಇವನಲ್ಲಿ ಆಗತಕ್ಕಂಥ ಪ್ರತಿಯೊಂದು ಅವಸ್ಥೆಗಳನ್ನು ಅರ್ಜುನ ಬಹಳ ಚೆನ್ನಾಗಿ ಶಬ್ದದಲ್ಲಿ, ಎಷ್ಟೋ ಜನರಿಗೆ ಶಬ್ದ ಸಿಗುವುದಿಲ್ಲ ತಮಗಾದ ಅನುಭವಕ್ಕೆ. ಆದರೆ ಅರ್ಜುನನಿಗೆ ಚೆನ್ನಾಗಿ ಸಿಕ್ಕಿದೆ. ಪ್ರತಿಯೊಂದನ್ನು ಬಿಚ್ಚಿ ಹೇಳ್ತಾ ಇದ್ದಾನೆ. ಸೀದಂತಿ ಮಮ ಗಾತ್ರಾಣಿ, ನನ್ನ ಗಾತ್ರಗಳು ಸೀದು ಹೋಗ್ತಾ ಇವೆ. ಮುಖಂಚ ಪರಿಶಿಷ್ಯತಿ, ಮೋರೆ ಅಂತೂ ಬಾಡಿದೆ. ವೇಪತುಶ್ಚ ಶರೀರೇಮೆ, ಮತ್ತು ನೋಡಿದರೆ ದೇಹದಲ್ಲಿ ನಡುಕ ಉಂಟಾಗ್ತಾ ಉಂಟು. ರೋಮಹರ್ಷಶ್ಚ ಜಾಯತೆ, ಎಲ್ಲ ರೋಮಗಳು ನೆಟ್ಟಗೆ ನಿಲ್ತಾ ಉಂಟು. ಆಯ್ತು, ಅಲ್ಲಿಗೆ ಇದು ಅವನು ಹೇಳಿದ ಮೊದಲ ತನ್ನ ವಿಭ್ರಮ.
ತನ್ನ ದೈಹಿಕ ಪರಿಸ್ಥಿತಿಯನ್ನು ತೋರಿಸಿಬಿಟ್ಟ. ನೋಡು ಕೃಷ್ಣ, ಗರುಡ ಹೇಳ್ತಾನೆ, ತನ್ನೆಡೆಗೆ ಕೃಷ್ಣನನ್ನು ಸೆಳೆದುಕೊಂಡು ತೋರಿಸಿಬಿಟ್ಟ, ನನಗೆ ಗಾತ್ರಗಳು ಸರಿಯಾಗ್ತಾ ಇಲ್ಲ ಅಂದ. ಗಾತ್ರ ಅಂದ್ರೆ ಏನು? ಸಂಸ್ಕೃತದಲ್ಲಿ ಗಾತ್ರ ಅಂದ್ರೆ ದೇಹಕ್ಕೆ ಹೆಸರು. ನಾವಿವತ್ತು ಗಾತ್ರವನ್ನು ಸಾಮಾನ್ಯವಾಗಿ ಆಕಾರಕ್ಕೆ ಬಳಸ್ತೇವೆ. ಯಾರಿಗಾದ್ರೂ ತಮಾಷೆ ಮಾಡೋದಾದ್ರೆ ಹೇಳುತ್ತೇವೆ, ನೋಡು ಅವನ ದೇಹ ಗಜಗಾತ್ರ ಅಂತ. ಗಜಗಾತ್ರ ಅಂದ್ರೆ ಆಕಾರ ಅಷ್ಟೇ ಅಲ್ಲ, ಆನೆಯ ದೇಹದಾಗಿ ಅವನ ದೇಹ ಬೆಳೆದಿದೆ ಹೇಳುವಲ್ಲಿ ನಾವು ಗೊತ್ತಿಲ್ಲದೆ ಗಾತ್ರ ಶಬ್ದವನ್ನು ಸಂಸ್ಕೃತದಲ್ಲಿ ಇರುವ ದೇಹದ ಪರ್ಯಾಯವನ್ನು ಬಳಸ್ತೇವೆ. ವಾಸ್ತವವಾಗಿ ಗಾತ್ರ ಅಂದ್ರೆ ದೇಹವೇ. ಸಂಸ್ಕೃತದಲ್ಲಿ ಗಾತ್ರ ಅಂದ್ರೆ ದೇಹ. ಯಾಕೆ ಅಂತ ಅವರು ಸರಿ ಹೇಳುವುದಿಲ್ಲ, ಆದ್ರೂ ಗಾತ್ರ ಅಂತ ಕರೀತಾರೆ. ವಾಸ್ತವವಾಗಿ ಇಲ್ಲಿ ಗಾತ್ರಗಳು ಅಂತ ಬಹುವಚನ ಆಗಿದ್ರೆ ಅರ್ಜುನನಿಗೆ ಎಷ್ಟು ದೇಹಗಳುಂಟು? ನನ್ನ ದೇಹಗಳು ಸೀದು ಹೋಗ್ತಾ ಇವೆ, ತುಂಡಾಗ್ತಾ ಇವೆ, ಒಡೆದು ಹೋಗ್ತಾ ಇವೆ, ಏನ್ ಹೇಳೋದವ? ಹೇಳಲಿಕ್ಕೆ ಆಗುವುದಿಲ್ಲ. ದೇಹಗಳು ಬಹಳ ಇಲ್ಲ, ಒಂದೇ ದೇಹ ಇರುವುದು. ಅದರಿಂದ ಶರೀರ ಶಬ್ದವನ್ನು ಹಾಕ್ತಾನೆ. ಅರ್ಜುನನಿಗೆ ಗೊತ್ತಿದೆ, ವೇಪತುಷ್ಟ ಶರೀರೇಮೆ ಅಂತೇಳಿ ನನ್ನ ಶರೀರ ಅಂತ ಕರೆದಿದ್ದಾನೆ. ಅದರಿಂದ ಅವನಿಗೆ ದೇಹದ ಲಕ್ಷಣಗಳು ಗೊತ್ತಿವೆ. ದೇಹವನ್ನು ಶರೀರ ಶಬ್ದದಿಂದ ಕರೀತಾನೆ. ಅದರಿಂದ ಗಾತ್ರ ಅಂದ್ರೆ ದೇಹ ಅಲ್ಲ. ಇಲ್ಲಿ ವಾಸ್ತವವಾಗಿ ಗಾತ್ರ ಅಂದ್ರೆ ಅಂಗಗಳು, ಅಂಗಾನಿ, ಅವಯವಗಳು. ಯಾವುದದು? ಮುಂದೆ ಎಲ್ಲ ಹೇಳ್ತಾ ಬರ್ತಾನೆ, ಒಂದೊಂದೇ ತೋರಿಸಿಕೊಡ್ತಾನೆ. ಅದರಲ್ಲಿ ಎಲ್ಲ ಬಾರದ್ದು ಮಾತ್ರ, ಬರುವಂಥದ್ದು ಬಿಟ್ಟು. ಒಟ್ಟು ಮನುಷ್ಯನಿಗೆ ಪ್ರಧಾನವಾದ ಅಂಗಗಳು 10 ಇರುತ್ತವೆ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ನೋಡಿಕೊಂಡ್ರೆ, ಅದರಲ್ಲಿ ಕರ್ಮೇಂದ್ರಿಯಗಳು ಒಂದು ಮಾತು, ಅದು ಬಾಯಿಯ ಕೆಲಸ. ಅದರ ಮುಂದೆ ಹೇಳುತ್ತಾನವನು ತನ್ನ ಮೂರೆ ಏನಾಗ್ತಾ ಇದೆ ಅಂತ, ಮುಖದ ಬಗ್ಗೆ ಮಾತಾಡುತ್ತಾನವನು. ಮತ್ತೊಂದು ಕರ್ಮೇಂದ್ರಿಯ ಕೈಯ ಬಗ್ಗೆ ಮತ್ತೆ ಹೇಳುತ್ತಾನವನು, ನನ್ನ ಕೈಯಿಂದ ಏನೋ ಜಾರತಾ ಇದೆ ಅಂತ. ಮತ್ತೊಂದು ಕಾಲು, ಅದು ಹೇಳುತ್ತಾನೆ. ಮನುಷ್ಯನಿಗೆ ಕಾಲು ಮತ್ತೆ ಕೈ ಸ್ಥಿತಿಯನ್ನು ಉಂಟು ಮಾಡುವಂಥದ್ದು ಕಾಲು, ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು. ಹಾಗೆಯೇ ಅವನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು, ವೃತ್ತಿಯನ್ನು ನಿಭಾಯಿಸುವಂಥದ್ದು, ಪ್ರಯತ್ನವನ್ನು ಸಾಧಿಸುವಂಥದ್ದು ಕೈ. ಇದು ಎರಡು ಕೈ ಕೊಟ್ರೆ ಅಥವಾ ಕಾಲು ಕೊಟ್ರೆ ಮನುಷ್ಯನ ಪರಿಸ್ಥಿತಿ ಹೇಳಲಿಕ್ಕಾಗುವುದಿಲ್ಲ. ಆನಂತರ ಅವನ ನುಡಿಯು ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ಮುಂದೆ ವಾಕ್, ಪಾಣಿ, ಪಾದ 3 ಕರ್ಮೇಂದ್ರಿಯಗಳ ಬಗ್ಗೆ ಅವನು ತನ್ನ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಾನೆ. ಆದರೆ ಕರ್ಮೇಂದ್ರಿಯದಲ್ಲಿ ಮನುಷ್ಯನಲ್ಲಿ ಇರುವಂಥದ್ದು ಮತ್ತೆ 2 ಇದೆ. ಅದು ನಿಜವಾಗಿ ಶರೀರದ ಸ್ವಾಸ್ಥ್ಯಕ್ಕೆ ಬೇಕೆ. ಮಲ ವಿಸರ್ಗ ಮತ್ತೆ ಮೂತ್ರ ವಿಸರ್ಗ, 2 ವಿಸರ್ಗೇಂದ್ರಿಯಗಳು, ವಿಸರ್ಜನಾಂಗಗಳು. ನಾವು ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದರಿಂದ ಅದನ್ನು ವ್ಯವಸ್ಥೆಗೊಳಿಸುವ ಭಗವಂತ ಇದ್ದಾನೆ. ಹೇಳಿಕೊಳ್ತಾನ ಅವನು, ಅಹಂ ವೈಶ್ವಾನರವ ಭೂತ್ವ ಅಂತ. ಒಳಗೆ ನಿಂತು ಕೆಲಸ ಮಾಡುವವನು ನಾನೇ. ಹೊರಗಿನ ನೀವು ಎಂತಹ ಅದ್ದೂರಿಯ ಅಡುಗೆಯನ್ನು ಮಾಡಿಕೊಳ್ಳಿ, ಬಗೆ ಬಗೆಯ ವ್ಯವಸ್ಥೆಗಳಿಂದ ಪಾಕವನ್ನು ಉಪಯೋಗಿಸಿಕೊಳ್ಳಿ, ಆದರೆ ಒಳಗೆ ಅಡುಗೆ ಮಾಡುವವರು ಯಾರು? ಉಂಡ ಆಹಾರವನ್ನು ಮೈ ಮನಗಳಿಗೆ ತುಂಬಿಸಿ ಮಾಂಸ ನೆತ್ತರುಗಳ ವ್ಯವಸ್ಥೆಗೊಳಿಸಿ ಅವನನ್ನು ಆರೋಗ್ಯವಂತನಾಗಿ ನಿಭಾಯಿಸಿಕೊಳ್ಳುವಂತೆ ಮಾಡುವ ಶಕ್ತಿ ಯಾವುದು ಅಂತ ಕೇಳುತ್ತಾನೆ. ಅದು ಯಾವ ಯಂತ್ರ? ಅದರ ಚಾಲಕ ಯಾರು? ಅದರ ನಿಭಾವಣೆ ಹೇಗೆ? ಇದರ ಬಗ್ಗೆ ಕೃಷ್ಣ ಹೇಳಿಕೊಂಡದ್ದು ನಾನು ಅಂತ. ಇವತ್ತಿನವರೆಗೂ ಅದರ ಪೂರ್ತಿಯಾದ ವಿಶ್ಲೇಷಣೆ ಆಗ್ತಾ ಇಲ್ಲ. ಅದನ್ನು ಕೃಷ್ಣ ಹೇಳಿಕೊಂಡಿದ್ದ ನನ್ನದೇ ಅಂತ ಹೇಳಿ, ಆದ್ರಿಂದ ಅದನ್ನು ಹೇಳ್ತಾ ಇದ್ದಾನವ ಈಗ. ಸಿದಂತಿ ಮಮ ಗಾತ್ರಾಣಿ, ನನ್ನ ವ್ಯವಸ್ಥೆ ಕೆಡ್ತಾ ಇದೆ ಅಂದವ. ಇದು ಸಹಜವಾಗಿ ನೋಡಿಕೊಳ್ಳುವಂತೆ ಇಂಥದ್ದು. ಒಬ್ಬ ಸರಿಯಾದ ವೈದ್ಯ ಇದ್ದವ ಕೇಳುವುದೇ ಮೊದಲು ಹಾಗೆ, ಮಲಮೂತ್ರ ಚೆನ್ನಾಗಿ ಉಂಟಾ ಅಂತ. ಪ್ರತಿನಿತ್ಯವೂ ಅದರ ವಿಸರ್ಗ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡುತ್ತವ ಅಂತ ಆದರೆ ದೇಹದಲ್ಲಿ ಸ್ವಾಸ್ಥ್ಯವನ್ನು ಕೂಡಲೇ ತರಬಹುದು ನಾವು. ಮೊದಲು ಏರ್ಪೇರಾಗುವುದೇ ಆಹಾರದಿಂದ ಅವನಲ್ಲಿರತಕ್ಕಂತಹ ವಿಸರ್ಗಗಳು. ವಿಸರ್ಗ ಕ್ರಿಯೆ ಚೆನ್ನಾಗಿ ಆಗದಿದ್ರೆ ದೇಹ ಸೋತಿತು ಅಂತ ಅರ್ಥ. ಆಗ ಕೂಡಲೇ ವೈದ್ಯರು ಹೇಳ್ತಾರೆ ತಿನ್ನುವುದು ನಿಲ್ಲಿಸಿ ಅಂತ. ಅದರ ಮೇಲೆ ಈಗ ಹೆಚ್ಚು ಭಾರ ಬಿದ್ದಿದೆ, ಮತ್ತೆ ಪರೀಕ್ಷೆ ಮಾಡಿಕೊಂಡು ತಿನ್ನುವ, ಏನು ತಿನ್ನುವ, ಎಷ್ಟು ತಿನ್ನುವ, ಮತ್ತೆ ನೋಡುವ ಅಂತ. ಆರೋಗ್ಯದ ಲಕ್ಷಣವೇ ಅಷ್ಟೇ. ಚೆನ್ನಾಗಿ ಕರಗುತ್ತೋ ಆರೋಗ್ಯವಂತ ಅಂತ. ವ್ಯಾಸರು ಒಂದು ಕಡೆ ಹೇಳಿದರು, ಬಡವನಿಗೆ ಯಾವತ್ತು ಚೆನ್ನಾಗಿ ಕರಗತ್ತಂತೆ. ಅವು ಏನ್ ತಿಂದ್ರು ಕರಗತ್ತಂತೆ. ಕಾಷ್ಟ ಮಶ್ಮಾಭಿಜೀರ್ಯತೆ ಅಂತಾನೆ.
ಅವನು ಮಣ್ಣು ತಿಂದ್ರು ಕಲ್ಲು ತಿಂದ್ರು ಅವನ ಹೊಟ್ಟೆಯಲ್ಲಿ ಆಗುವುದಿಲ್ಲ. ಒಳ್ಳೆ ರೀತಿ ಆರೋಗ್ಯವಂತನಾಗ್ತಾನೆ. ಯಾಕೆಂದ್ರೆ ಅವನ ಆ ರೀತಿಯಾದ ತುಳಿತ ಅವನಲ್ಲಿ ಇದೆ, ಅಂತಹ ತುಳಿತವೂ ಇದೆ ಅಂದು. ಶ್ರೀಮಂತನಿಗೆ ಅವನಿನಲ್ಲಿ ಏನ್ ತಿಂದ್ರೂ ಆಗುವುದಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಮೊದಲು ಹೇಳಿದ ಇವ ನನಗೇನು ಸರಿ ಇಲ್ಲ ಅಂದ. ಗೊತ್ತು ಎಲ್ಲರಿಗೇನು ಹೆಚ್ಚು ಜನ ನೋಡಿದರೆ ಕೇವರಿಗೆ ಅವರ ಬಟ್ಟೆ ಒದ್ದೆ ಮಾಡಿಕೊಳ್ಳುತ್ತಾರೆ. ದೊಡ್ಡ ಬೆಂಕಿ ನೋಡಿದಾಗ ಕೆಲವರು ಮೂರ್ಛೆಯನ್ನೇ ಪಡಿತಾರೆ. ಹೀಗಾಗಿ ಕೆಲವು ಹೆಚ್ಚು ಕಡಿಮೆಯನ್ನು ಕಂಡಾಗ ಮನುಷ್ಯನಿಗೆ ಅದನ್ನು ಯೋಚನೆ ಮಾಡಿಕೊಳ್ಳುವ, ಅದನ್ನು ಸ್ವೀಕಾರ ಮಾಡಿಕೊಳ್ಳತಕ್ಕಂತಹ ಬಲ ಇರುವುದಿಲ್ಲ. ಅವನು ದುರ್ಬಲನಾಗಿ ಬಿಡುತ್ತಾನೆ. ಇಂತಹ ಯುದ್ಧದ ಸಾಗರ ಕಂಡಿದ್ದಾನೆ. ಅದರಲ್ಲಿ ಕೇವಲ ಬಂಧುಗಳೇ ತುಂಬಿದ್ದಾರೆ. ಅದು ಮುಂಚೂಣಿಯಲ್ಲಿ ಗುರು ಹಿರಿಯರು ನಿಂತಿದ್ದಾರೆ. ಏನಾಗಬೇಡ ಅವನಿಗೆ. ಮೊದಲೇ ಬಿಳಿಯಾದ ವ್ಯಕ್ತಿ ಇನ್ನಷ್ಟು ಬಿಳಿಚಿಕೊಂಡ, ಅದನ್ನೇ ಹೇಳಿಕೊಂಡ, ನನಗೆಂಥದ್ದು ಸರಿ ಆಗ್ತಾ ಇಲ್ಲ ಅಂತ, ಏನೋ ಶಂಕೆ ಆಗ್ತಾ ಇದೆ ಅಂದ. ಮಲ ಬಂದಾಗೆ, ಮೂತ್ರ ಬಂದಾಗೆ, ಇದು ಹೆಚ್ಚಿನವರಿಗೆ ಆಗತ್ತೆ. ವೈದ್ಯರಡಿಗೆ ಆರಾಮ ಇಲ್ಲದವ ಹೋದ್ರು ಅವನು ಹೇಳುವುದಾಗೆ, ನಾನೊಂದು ಸತಿ ಮೂತ್ರ ಮಾಡಿ ಹೋಗಬೇಕು, ನನಗೆಂಥದ್ದು ಬಂದಾಗೆ ಆಗ್ತದೆ ಅಂತ. ಅಂತಹ ಹೆದರಿಕೆ ಇರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಹಂತದಲ್ಲಿ ಆಗತ್ತೆ ಹಾಗೆ, ಹೇಳಿಕೊಳ್ತಾ ಇರ್ತಾರೆ, ಸಂಶಯ ಪಡ್ತಾ ಇರ್ತಾರೆ. ಇದು ಮಾನಸವಾದಂತಹ ವ್ಯವಸ್ಥೆ. ದೂಡ ಒಳಗೆ ತುಂಬಿದಾಗ ದೇಹ ಹೇಗೆ ಕ್ಷಮತೆಯನ್ನು ಪಡೆಯುವುದಿಲ್ಲ ಎನ್ನುವ ಲಕ್ಷಣ, ಮೊದಲ ಲಕ್ಷಣ ಅದು ಪ್ರತಿಯೊಬ್ಬರಿಗೂ. ಕೆಲವರಿಗೆ ದೊಡ್ಡ ವೇದಿಕೆ ಹತ್ತುವಾಗಲೇ ಆಗತ್ತೆ, ಅಭ್ಯಾಸ ಇಲ್ಲದಿದ್ದಾಗ. ಇಂಥ ಎಷ್ಟೋ ಕಡೆ ಎಂಥದೋ ನಡೀತಾ ಇರುತ್ತೆ. ಇದನ್ನು ಮೊದಲು ಎತ್ತಿ ತೋರಿಸಿದವ ಸೂಕ್ಷ್ಮವಾಗಿ, ರಹಸ್ಯವಾಗಿ ಕೃಷ್ಣನಿಗೆ ಮಾತ್ರ ಅರಿವಾಗುವಂತೆ ಹೇಳಿದವ ಅರ್ಜುನ. ಎಷ್ಟೋ ಜನ ಇದನ್ನು ಗುರುತಿಸುವುದಿಲ್ಲ. ಸೀದಂತಿ ಮಮ ಗಾತ್ರಾಣಿ, ಅದಕ್ಕೆ ಅಂಥದ್ದೇ ಶಬ್ದ ಹಾಕಿದವ, ಬಹುವಚನವೂ ಹಾಕಿದ, ಅದರೊಟ್ಟಿಗೆ ಕ್ರಿಯಾಪದವನ್ನು ವಿಚಿತ್ರ ಹಾಕಿಬಿಟ್ಟ. ಸೀದ ಅಂದ್ರೆ ಎಂಥದು? ನಮಗೆ ಪ್ರಸೀದ ಅಂದ್ರೆ ಗೊತ್ತುಂಟು, ಪ್ರಸನ್ನ ಅಂದ್ರೆ ಗೊತ್ತುಂಟು, ಪ್ರಸಾದ ಅಂದ್ರೆ ಗೊತ್ತುಂಟು. ಅದು ಯಾವುದು ಅಲ್ಲವೋ ಅದು ಇದು ಅಷ್ಟೇ. ಇವನಿಗೆ ಇವತ್ತು ವಿಷಾದ ಇದೆ. ವಿಷಾದ ಅಲ್ಲ, ವಿಷಾದ. ಪ್ರಸಾದ ಇದ್ದಾಗೆ ವಿಷಾದ. ಇದು ಯಾರು ಹೇಳೋದಿಲ್ಲ ಹೆಚ್ಚಾಗಿ ವಿಷಾದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಇವರಿಗೆ, ಶಕಾರ ಕಾಣುತ್ತೆ ಅಂತ. ವಿಷಾದ ಬೇರೆ, ವಿಷಾದ ಬೇರೆ. ಪ್ರಸಾದ ಗೊತ್ತಿದ್ರೆ ವಿಷಾದ ಗೊತ್ತಾಗುತ್ತೆ. ಪ್ರಸಾದ ಅಂದ್ರೆ ಒಳ್ಳೆಯದ್ದು ಅಂತ ಅರ್ಥ, ಅನುಗ್ರಹ ಅಂತ ಅರ್ಥ, ಶಾಂತಿ ಅಂತ ಅರ್ಥ, ಸಮಾಧಾನ ಅಂತ ಅರ್ಥ. ಅದು ಅಲ್ಲದೆ ಇದ್ದಾಗ ವಿಷಾದ. ವಿರುದ್ಧವಾದದ್ದು, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಅನುಗ್ರಹ ಇಲ್ಲ, ವ್ಯವಸ್ಥೆ ಚೆನ್ನಾಗಿಲ್ಲ, ಇದು ವಿಷಾದ. ಮತ್ತೆ ವಿಷಾದ ಅಂದ್ರೆ, ವಿಷ ಅಂದ್ರೆ ಗೊತ್ತು, ಅದೇ ಬೆಳೆದಿದ್ದ ಪದಾರ್ಥ, ತಿನ್ನಬಾರದ್ದು, ಅದರ ಅಂದ್ರೆ ತಿನ್ನುವುದು ಅಂತ. ವಿಷಾದ ಎನ್ನುವಲ್ಲಿ ವಿಷದ ಊಟ ಅಂತ ಇದೆ. ಕಹಿ ಅನುಭವಕ್ಕೆ ವಿಷಾದ ಅಂತ ಹೆಸರು. ವಿಷ ಕಹಿ ಅನುಭವ ಆಗಬೇಕು ಅಂತಿಲ್ಲ, ದುಃಖವೂ ವಿಷವೇ. ಅದನ್ನ ದುಃಖವನ್ನು ಉಣ್ಣುವಾಗ ವಿಷಾದ ಬರ್ತದೆ. ವಿಷಂ ಅತ್ತಿ ಅಂತ ವಿಷಾದ. ಪುರುಷಾದ ಅಂತ ರಕ್ಕಸರನ್ನು ಕರೀತಾರೆ. ಪುರುಷನನ್ನು ತಿನ್ನುವವ ಅಂತ ಪುರುಷಾದ. ಅದ ಅಂದ್ರೆ ತಿನ್ನುವುದು ಅಂತ, ಅದ ಭಕ್ಷಣ ಎಂದು ಧಾತು. ಹೀಗೆ ವಿಷಾದ ಬೇರೆ, ವಿಷಾದ ಬೇರೆ. ಇಲ್ಲಿ ವಿಷಾದ ಬಂದದ್ದು ಅವನಿಗೆ. ಮೊದಲು ವಿಷಾದ ಬಂದಿತ್ತು, ವಿಷೀದನ್ ನಿಧಮ ಬ್ರವೀತ್ ಹೇಳಿ ಆಗಿದೆ. ಅವನು ವಿಷಾದ ಪಟ್ಟ, ಏನೋ ವಿಷ ಉಂಡಾಗಾಯ್ತು ಅವನಿಗೆ, ಕಹಿ ಅನುಭವ ಆಯಿತು. ವಿಷ ಏನು ಕಹಿ ಇರುವುದಿಲ್ಲ, ಆದರೆ ವಿಷದ ಕುಡಿತ ಎನ್ನುವುದು ಅವನಿಗೆ ಕಹಿ ಅನುಭವವನ್ನು ಕೊಡುತ್ತೆ ಅಂತ. ಅನುಭವದಲ್ಲಿ ಕಹಿ ಕೊಡುತ್ತೆ, ವಿಷ ಸಿಹಿ ಇರುತ್ತದೆ. ಇನ್ನು ನೋಡಬೇಡಿ, ಮತ್ತೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ವಿಷ ಅಂತೂ ಕಹಿ ಇಲ್ಲ ಏನೋ ತಿಳ್ಕೊಳ್ಳಿ ಸಾಕು. ಹಾಗೆ ಇವನಿಗೆ ಕೆಟ್ಟ ಅನುಭವ ಆಯಿತು, ಮರಣಕ್ಕೆ ಯೋಗ್ಯವಾದ ವಿಷವನ್ನು ಉಂಡ ಅನುಭವ ಆಯಿತು. ಹಾಗಾಗಿ ನುಡಿದದ್ದರಲ್ಲಿ ಹೇಳಿದ, ನನಗೆ ಪ್ರಸನ್ನತೆ ಇಲ್ಲ ಅಂದ. ನನಗೆ ಪ್ರಸನ್ನತೆ ತಪ್ಪಿದೆ, ಮನಸ್ಸು ಸುಪ್ರಸನ್ನವಾಗಿಲ್ಲ, ಅಳತಾ ಇದ್ದೇನೆ. ಅದರಿಂದ ಸೀದಂತಿ ಮಮ ಗಾತ್ರಾಣಿ ಅಂದ. ನನ್ನ ಅಂಗಾಂಗಗಳೆಲ್ಲ ಹರಿದು ಹೋಗ್ತಾ ಇದೆ, ಚಿಂದಿ ಚಿಂದಿ ಆಗ್ತಾ ಇದೆ, ತುಂಡಾದ ಅನುಭವ ಬರ್ತಾ ಇದೆ. ಶತ್ರುಧಾತುವಿಗೆ ವಿಶರಣ, ಗತಿ, ಅವಸಾದ ಅಂತ 3 ಅರ್ಥ ಕೊಡ್ತಾರೆ ಅವರು. ಒಂದೊಂದು ಜಾರುವುದು, ಅಂಗಾಂಗಗಳು ತಮ್ಮ ಹತೋಟಿಯನ್ನು ತಪ್ಪಿಕೊಳ್ಳುವಂಥದ್ದು. ಅದರಲ್ಲಿ ಮೊದಲಾಗಿ ಕರ್ಮೇಂದ್ರಿಯದಲ್ಲಿ ವಿಸರ್ಗೇಂದ್ರಿಯಗಳ ಮೇಲೆ ಗಮನ ಕೊಟ್ರೆ, ಇನ್ನು ಜ್ಞಾನೇಂದ್ರಿಯದಲ್ಲಿ ಅವನು ಹೇಳುತ್ತಾನೆ. ಜ್ಞಾನೇಂದ್ರಿಯದಲ್ಲಿ ಕಿವಿಯ ಬಗ್ಗೆ ಮಾತಾಡುವುದಿಲ್ಲವ. ಮತ್ತೆ ಅಂತರಿಂದ್ರಿಯದಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತಾನೆ, 11ನೇ ಇಂದ್ರಿಯ ಹೇಳುತ್ತಾನೆ ಅವನು. ಅದರೊಟ್ಟಿಗೆ ಚರ್ಮದ ಬಗ್ಗೆ ಮಾತಾಡ್ತಾನೆ, ಕಣ್ಣಿನ ಬಗ್ಗೆ ಮಾತಾಡ್ತಾನೆ, ನಾಲಿಗೆಯ ಬಗ್ಗೆ ಹೇಳುತ್ತಾನೆ. ಆದರೆ ಮೂಗಿನ ಬಗ್ಗೆ ಹೇಳುವುದಿಲ್ಲ. ಮೂಗು ಮತ್ತೆ ಕಿವಿ, ವಿಸರ್ಗ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ ಬಿಟ್ಟ ಹಾಗೆ ಮೂಗಿನ ಮತ್ತು ಕಿವಿಯ
ಕಥೆಯನ್ನು ಹೇಳೋದಿಲ್ಲವ, ಹೊರಗೆ ಹಾಕುವುದಿಲ್ಲ. ಅದನ್ನು ಇಲ್ಲಿ ಇಟ್ಟುಕೊಳ್ತಾನೆ. ಗಾತ್ರ ಅಂದ್ರೆ ಗಾತ್ರ ಅಂದ್ರೆ ಏನು? ಗಾತ್ರ ಅಂದ್ರೆ ನಾನು ಹೇಳಿದೆ, ಯಾರು ಅರ್ಥ ಹೇಳುವುದಿಲ್ಲ ಅಂತ. ವಾಸ್ತವವಾಗಿ ಗಹ ಅಂದರೆ ಜೀವ. ಅವನು ಗತಿಶೀಲ, ಎಲ್ಲಿಯೂ ನಿಲ್ಲುವುದಿಲ್ಲ. ಚಿತ್ತವ, ಜ್ಞಾನ ರೂಪವ, ಜಡ ಅಲ್ಲವ. ಅಂತವನಿಗೆ ರಕ್ಷಕವಾಗಿ ಬಂದ ಒಂದು ಕೋಟೆ ಅವನನ್ನು ರಕ್ಷಣೆ ಮಾಡುವಂಥದ್ದು. ಜೀವ ಜಾರಿ ಹೋಗದಂತೆ ಒಂದು ಕಡೆಯಲ್ಲಿ ಬಂಧನದಲ್ಲಿ ತಂದು ಅವನ ರಕ್ಷಣೆಯಲ್ಲಿ ನಿಂತದ್ದು ಈ ದೇಹಕ್ಕೆ ಗಾತ್ರ ಅಂತ ಹೆಸರು. ಅದರಿಂದ ಗಾತ್ರ ಅಂದ್ರೆ ಗತ್ರ ಅಥವಾ ಗಾತ್ರವೇ, ಒಂದು ಪಾತ್ರ ಅಷ್ಟೇ. ಈ ಜೀವನಿಗೆ ಒಂದು ತೊಟ್ಟೆ ಇದ್ದ ಹಾಗೆ. ಈ ದೇಹ ಇಲ್ಲದೆ ಇದ್ದಲ್ಲಿ ಜೀವನ ಗತಿಗೆ ವ್ಯವಸ್ಥೆ ಕಾಣುವುದಿಲ್ಲ. ಅವನು ಸಹಜವಾಗಿ ತನ್ನ ಗತಿಯನ್ನು ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಸ್ಥೂಲವಾದ ದೇಹ ಬಂದಾಗ ಮಾತ್ರವೇ ಜೀವನಿಂದ ಕರ್ಮ ಸಂತಾನಗಳ ಲಾಭ, ಅದು ಅವನು ಮಾಡಿರತಕ್ಕಂತಹ ಕರ್ಮಗಳ ನಾಶ. ಕೆಟ್ಟದ್ದೋ ಒಳ್ಳೆಯದ್ದರ ಅನುಭವಗಳು ಬರುವುದು ದೇಹ ಗಟ್ಟಿಯಾದದ್ದು ಸಿಕ್ಕಿದಾಗ ಮಾತ್ರ. ಸ್ಥೂಲ ದೇಹ ಅಂದ್ರೆ ಯಾವುದೂ ಆಗತ್ತೆ. ಪ್ರಾಣಿಗಳದ್ದು ದೇಹ ಸ್ಥೂಲವೇ, ಮರಮಟ್ಟುಗಳದ್ದು ಹೌದು, ಕ್ರಿಮಿಕೀಟಗಳು ಆಗಬಹುದು, ಒಟ್ಟಾರೆ ಕಾಣುವಂಥದ್ದು ಆಗವೆ. ಸೂಕ್ಷ್ಮವಾದ ಯಾತನಾಮಯವಾದ ಮೃತ ಆತ್ಮನ ಗತಿಯಲ್ಲಿ ಬರತಕ್ಕಂತಹ ದೇಹಗಳು ಅಲ್ಲ. ಅದರಿಂದ ಗಾತ್ರ ಶಬ್ದ ಸುಖ ದುಃಖ ಅನುಭವಕ್ಕೆ ಜೀವನನ್ನು ನಿಯಮಿಸತಕ್ಕಂಥ ಅಂಗಾಂಗಗಳು ತುಂಬಿದ ಒಂದು ಪಾತ್ರ. ಹಾಗಾಗಿ ಇಲ್ಲಿ ಅವನಿಗೆ ಕಿವಿ ಮತ್ತು ಮೂಗು, ಮುಖ್ಯವಾಗಿ ಮೂಗು ಉಸಿರಾಟಕ್ಕೆ ಹೇಳಲ್ಪಟ್ಟದ್ದು. ಇವನಿಗೆ ಉಸಿರಾಟವೇ ಈಗ ಸೋಲ್ತಾ ಉಂಟಂತೆ. ಸಿದಂತಿ ಮಮ ಗಾತ್ರಾಣಿ ಅಂದ. ನನ್ನ ಇವತ್ತಿನ ಗತಿಗೆ ಕಾರಣವಾಗಿರತಕ್ಕಂತಹ ಪ್ರಾಣಾಪಾನಗಳು ಚೆನ್ನಾಗಿ ಆಗ್ತಾ ಇಲ್ಲ, ಶ್ವಾಸೋಚ್ಛ್ವಾಸ ಸರಿ ಇಲ್ಲ ಅಂದ. ಮೇಲೆ ಏದುಸಿರು ಬಿಡುತ್ತಾ ಇದ್ದಾನೆ. ಹೆದರಿಕೊಂಡವ ಬಳಲಿಕೊಂಡವನಿಗೆ ಶ್ವಾಸ ನಿರೋಧ ಆಗತ್ತೆ. ಹೇಳುತ್ತಾನ, ನನಗೆ ಉಸಿರು ಕಟ್ಟಿದ ಅನುಭವ ಆಯಿತು ಅಂತ. ಗೊತ್ತಾಗುವುದಿಲ್ಲ, ಆದಾಗ ಮಾತ್ರ ಗೊತ್ತಾಗುದು. ಒಂದು ಸರ್ತಿ ಪ್ರಾಣ ಹೋದಾಗ ಆಯ್ತು ಅಂತಾನೆ. ಪ್ರಾಣ ಹೋದಾಗ ಆಯ್ತು ಅಂತ ಹೇಳಬೇಕಾದ್ರೆ ಅವನು ಬದುಕಿರ್ಬೇಕಲ್ವ ಮತ್ತೆ. ಹಾಗಾದ್ರೆ ಪ್ರಾಣ ಹೋದಂತೆ ಆಯ್ತು ಅಂದ್ರೆ ಏನು ಅರ್ಥ? ಅದನ್ನೇ ಅರ್ಜುನ ಹೇಳಿ ಆ ಸೂಕ್ಷ್ಮವನ್ನು ಇಲ್ಲಿ ಹಾಕಿಬಿಟ್ಟ. ಯಾವ ರೀತಿಯಿಂದ ದೈಹಿಕವಾಗಿ ತಾನು ಸೋತ, ಅದರೊಟ್ಟಿಗೆ ತನ್ನ ಒಂದು ವಿಚಿತ್ರವಾದ ಮರಣದ ಅನುಭವ ಬಂತು, ಅದನ್ನು ಹೇಳಿದ. ಸೀದಂತಿ ಮಮ ಗಾತ್ರಾಣಿ ಅಂದ. ನನ್ನ ಕಿವಿ, ಮರಣಕ್ಕೂ ಕಿವಿಗೂ ಸಂಬಂಧ. ಇಲ್ಲಿ ಮೂಗು ಮತ್ತೆ ಕಿವಿ ಯಾಕೆ ಅಂತ ಅದು ಪೂರ್ವ ವೈದ್ಯರಿಗೆ ಗೊತ್ತಿಲ್ಲ, ಆದ್ರೆ ಇಟ್ಟುಕೊಳ್ಳುತ್ತಾರೆ ಅವರು. ಹತ್ತಿರದ್ದೆಲ್ಲ ನಮಗೆ ಅಂತ ಹೇಳ್ತಾರೆ, ಮೂಗು ಕಿವಿ ಬಾಯಿ ಎಲ್ಲ ನಮ್ಮದು ಗಂಟಲು ಸೇರಿ ಅಂತ. ಅದು ಗೊತ್ತಿಲ್ಲ. ಕಿವಿಗೂ ಮತ್ತು ಮೂಗಿನ ಸಂಬಂಧ ಏನು ಕೇಳಿದ್ರೆ, ಮೂಗಿನಲ್ಲಿ ಗಾಳಿ ಹೋಗ್ತಾ ಬರ್ತಾ ಇದ್ರೆ ಅದು ಹೋಗ್ತಾ ಬರುವಿಕೆಯ ಗಾಳಿಯ ವ್ಯವಸ್ಥೆ ನಮಗೆ ಗೊತ್ತಾಗತ್ತೆ. ಅದರ ಸದ್ದು ಎಲ್ಲಿ ಕೇಳುತ್ತದೆ ಕೇಳಿದ್ರೆ ಕಿವಿಯಲ್ಲಿ. ಮೂಗಿನಲ್ಲಿ ಹೋಗುವ ಗಾಳಿಯ ಶಬ್ದ ಅದು ಕಿವಿಯಲ್ಲಿ ಕೇಳುತ್ತದೆ. ಅದರಿಂದ ಕಿವಿ ಮುಚ್ಚಿಕೊಂಡ್ರೆ ಒಳಗಿನ ಧ್ವನಿ, ಶ್ವಾಸೋಚ್ಛ್ವಾಸದ ಧ್ವನಿ, ಪ್ರಣವದ ನಾದ ಅವನಿಗೆ ಮಾತ್ರ ಕೇಳಿಕೊಳ್ಳುತ್ತದೆ. ಯಾರಿಗೆ ಕೇಳಿಕೊಳ್ಳುವುದಿಲ್ಲ ಅಂತ ಆಗ್ತದೆ ಅಂತವರು ಸ್ವಲ್ಪ ಹೆದರಿಕೊಳ್ಳಬೇಕಾಗ್ತದೆ ಅಥವಾ ತಯಾರು ಮಾಡಬೇಕಾಗ್ತದೆ. ಎಂತ ಅಂದ್ರೆ ಸಾಯ್ತಾರೆ ಅಂತ ಅರ್ಥ ಅವರಷ್ಟೇ. ಅದರಿಂದ ಅದನ್ನು ಹೇಳಬೇಡಿ. ಮತ್ತೆ ನನಗೆ ಈಗ ಕಿವಿ ಮುಚ್ಚಿಕೊಂಡಾಗ ಶಬ್ದವೇ ಕೇಳುವುದಿಲ್ಲ ಹೇಳಬೇಡಿ. ಶಬ್ದ ಕೇಳುತ್ತದೆ, ಕೇಳಲಿಕ್ಕೆ ಕಲಿಬೇಕಾಗ್ತದೆ, ಕಲಿತಂದ್ರೆ ಗೊತ್ತಾಗ್ತದೆ. ಅದರಿಂದ ಎಲ್ಲಿಯಾದರೂ ಕಿವಿ ಮುಚ್ಚಿಕೊಂಡಾಗ ಗಟ್ಟಿಯಾಗಿ ಒಳಗಿನ ಭೋವನತಕ ಶಬ್ದ ಕೇಳದೆ ಇದ್ರೆ ಅವನಿಗೆ ಮರಣ ಬರ್ತದೆ ಎನ್ನುವುದು ಲಕ್ಷಣ, ವೈಜ್ಞಾನಿಕವಾದ ಲಕ್ಷಣ, ಶಾಸ್ತ್ರ ಹೇಳಿದ ಲಕ್ಷಣ, ಇನ್ನು ವಿಜ್ಞಾನ ಗುರುತಿಸದ ಲಕ್ಷಣ. ಅದು ಅಷ್ಟೇ. ಭೂರಿತ್ಯಸುರಾಹ ಭೂರಿತಿ ಸುರಾಹ ಅಭೂರಿತ್ಯಸುರಾಹ ಅಂತ ವೇದ ಹೇಳುತ್ತದೆ. ಒಳ್ಳೆಯವನ ಗಾಳಿ ಅದು ಭೂ ಅಂತ ಹೇಳ್ತದೆ, ಒಳಗೆ ದೇವರಿದ್ದಾನೆ ಅಂತ ಹೇಳ್ತದಂತೆ. ಯಾರು ಕೆಟ್ಟವನಿದ್ದಾನೆ ಅವನ ದೇಹದಲ್ಲಿ ಇರತಕ್ಕ ಶ್ವಾಸೋಚ್ಛ್ವಾಸ ಗತಿಯೇ ಅಭೂಹು ಅಂತ, ಇಲ್ಲ ಅಂತ, ದೇವರು ಇಲ್ಲ ಅಂತ ನಾಸ್ತಿಕವಾದದಲ್ಲಿ ಇರ್ತದಂತೆ. ಇದು ಅವರವರಿಗೆ ಗೊತ್ತಾಗುವಂಥದ್ದು. ಇಲ್ರಿ ನನ್ಗೆ ಅಭೂಹು ಅಂತಲೇ ಕೇಳ್ತದಾದ್ರೆ ಒಳ್ಳೇದು, ನೀವು ಆಚಿನ ಲಕ್ಷಣದವರು ಅಂತ ಅರ್ಥ. ಏನ್ ಮಾಡುವಾಗಿಲ್ಲ, ಅದನ್ನ ಗಲಾಟೆ ಹಠ ಮಾಡುವಾಗಿಲ್ಲ. ಯಾಕೆ? ಇನ್ನೊಬ್ಬರ ಕಿವಿಯೊಳಗೆ ಕೇಳುವ ನಾದ ಮತ್ತೊಬ್ಬರ ಕೈ ಹಿಡಿದು ಕೇಳುವುದೇ ಇಲ್ಲ. ಅದು ಏನ್ ಮಾಡಿದ್ರು? ಸ್ವಾನುಭವೈಕ ವೇದ್ಯ ಇದು. ಅವನವನ ಅನುಭವಕ್ಕೆ ಮಾತ್ರ, ಯಾವುದೇ ಮೀಟರ್ ಇಟ್ಟು ಯಾವುದೇ ರೀತಿಯಿಂದ ಇನ್ನೊಬ್ಬರ ಹೃದಯ ಬಡಿತವನ್ನು ಹುಡುಕಿದ ಹಾಗೆ ಈ ಶ್ವಾಸೋಚ್ಛ್ವಾಸದ ಕಿವಿಯಲ್ಲಿ ಕೇಳುವ ನಾದ ವೈಭವವನ್ನು ಹೇಗೂ ಆಲಿಸ್ಲಿಕ್ಕೆ ಆಗುವುದಿಲ್ಲ. ಅದು ಆಲಿಸಿದರೆ ಮಾತ್ರ ನಾವು ಪ್ರತಿನಿತ್ಯ ಅಪ್ಪಮ್ಮಂದೋ ಆಗದವರದ್ದೋ ಹೋಗಿ ಕೇಳ್ತಿದ್ದೆವು, ಯಾವತ್ತು ಸಾಯ್ತದೆ ಅದು ಅಂತ.
ಆದ್ರಿಂದ ಅದು ಗೊತ್ತೇ ಇಲ್ಲ. ಆದ್ರಿಂದ ಕೇವಲ ಸ್ವಾನುಭವೈಕ ವೇದ್ಯ, ಅವನ ಮಾತ್ರ ಅನುಭವಕ್ಕೆ ಸಿಗುವಂತಹ ಸುದ್ದಿಯು. ಇದು ಅರ್ಜುನ ಬಹಳ ಸುಂದರವಾಗಿ ಹೊರಗೆ ಹಾಕಿದ. ಸೀದಂತಿ ಮಮ ಗಾತ್ರಾಣಿ ಅಂದ. ಈ ದೇಹವನ್ನು ಹೊತ್ತುಕೊಂಡಿರತಕ್ಕ ಈ ದೇಹದ ಲಕ್ಷಣಗಳು ಎಲ್ಲಿಯೋ ಸೋರಿ ಹೋಗ್ತಾ ಉಂಟು ಅಂದ. ಅವನು ಕಿವಿಗೆ ಕೈ ಇಟ್ಕೊಂಡು ಕೇಳಿರ್ಬೇಕು, ಓ ಶಬ್ದ ಸರಿ ಕೇಳ್ತಾ ಇಲ್ಲ ಅವನಿಗೆ. ಕೃಷ್ಣ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ಈ ಕಿವಿಗೂ ಈ ಮೂಗಿಗೂ ಸಂಬಂಧ ಜಾರ್ತಾ ಇದೆ ಎಂದ. ಗಡಿಬಿಡಿಯಲ್ಲಿ ಉಸಿರಾಟ ನಡೆಸಿಕೊಟ್ಟಾಗ, ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ತಂತ್ರಜ್ಞರು ಇನ್ನೂ ಚಂದದ ಮಾತು ಹೇಳ್ತಾರೆ. ಅದು ಹಂಸ ಮಂತ್ರದ ಲೆಕ್ಕಾಚಾರವನ್ನು ಕೊಡ್ತಾ ಇದೆ ಅಂತ. ಪೂರ್ಣ ರೂಪದಲ್ಲಿ ಶ್ವಾಸವನ್ನು ಎಳೆದು, ಪೂರ್ಣ ರೂಪದಲ್ಲಿ ಶ್ವಾಸವನ್ನು ತುಂಬಿಸಿ, ಪೂರ್ಣ ರೂಪದಲ್ಲಿ ಗಾಳಿಯನ್ನು ಹೊರಗೆ ಚೆಲ್ಲಿದಾಗ ಬಹಳ ಸುಂದರವಾದ, ನಿರ್ದುಷ್ಟವಾದ, ಗುಣ ಸಮುದ್ರನಾದ ಭಗವಂತನವನು ನಾನು ಎನ್ನತಕ್ಕಂತಹ ಆ ಧ್ಯಾನ ಮಂಟಪ ಬಹಳ ಸುಂದರವಾಗಿ ತೆರೆದುಕೊಳ್ಳುತ್ತದೆ. ಇದು ಪ್ರತಿಯೊಬ್ಬನೊಳಗೂ ಹಾಗೆ. ಅದಕ್ಕೆ ಅವ ದುಷ್ಟಾತ್ಮನಾಗಿದ್ರೆ ಹಾಗಾಗುವುದೇ ಇಲ್ಲ ಅಂತ ಹೇಳಿತ್ತು. ಅದು ದೇವರ ಅಸ್ತಿತ್ವವನ್ನೇ ಒಪ್ಪುವುದಿಲ್ಲ, ಆಗಿ ಗಾಳಿ ಹೊರಗೆ ಒಳಗೆ ಹೋಗ್ತದೆ. ಯಾಕೆಂದರೆ ಒಳಗೆ ಕೂತ ಪ್ರಾಣತತ್ವ ಆ ರೀತಿಯಾಗಿ ಲೆಕ್ಕಾಚಾರ ಮಾಡುತ್ತೆ. ಹಾಗೆ ಇಲ್ಲಿ ಅರ್ಜುನ ಹೇಳಿದ, ನನ್ನದು ಜ್ಞಾನೇಂದ್ರಿಯದಲ್ಲಿ ಸಂಗತಿ ತಪ್ತಾ ಇದೆ, ಕಿವಿಗೂ ಮೂಗಿಗೂ ಏನೋ ಸಂಪರ್ಕ ಕಳೆದು ಹೋದಂತೆ ಕಾಣುತ್ತಾ ಇದೆ, ನನ್ನ ದೇಹದಲ್ಲಿನ ಬಾಧೆ ನನ್ನನ್ನು ಹೆಚ್ಚು ಕಡಿಮೆ ಮಾಡುತ್ತಾ ಇದೆ. ಇದು ಹೌದೋ ಕೃಷ್ಣ ಕೇಳುತ್ತಾನೆ. ಹಾಗಾಗ್ತಾ ಇದೆಯೋ? ಇದು ನಮ್ಮವರು ನಮ್ಮೆದುರು ನಿಂತಾಗ ಆದದ್ದು, ನಮ್ಮವರಿಗೆ ನಮ್ಮವರು ನಿಂತಾಗ ಉಳಿದವರಿಗೆ ಬಾಂಧವ್ಯ ಪ್ರಜ್ಞೆ ಬಂದು ಆಗ್ಲಿಲ್ಲವೋ? ಇದು ಮಮ, ನನ್ನದು ಮಾತ್ರವೇ ಅನುಭವವು ಕೇಳ್ತಾನೆ. ಸಿದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ನೋಡು, ಮೋರೆ ನೋಡು ಅಂತಾನೆ ಕೃಷ್ಣನನ್ನು ಕರೆದು. ಮೋರೆ ನೋಡು, ಒಣಗಿ ಒಣಗಿ ಹೋಗಿದೆ, ಬಾಡಿದೆ, ಸೊರಗಿದೆ, ಪಸೆಯೇ ಇಲ್ಲಾಗಿದೆ, ಸ್ನೇಹದ ವಾರ್ತೆಯೇ ಇಲ್ಲ. ಒಂದರ ಮೇಲಿನ ಕರುಣೆ ಉಕ್ಕಿ ಬಂದು ಮೋರೆ ಪೂರ ಬಿಡಿಚಿ ಬಿಟ್ಟಿದೆ. ಮೋರೆ ಮಾತ್ರ ಅಲ್ಲ, ಮುಖಕ್ಕೆ ಬಾಯಿ ಇಂತಲೇ ಹೆಸರುಂಟು. ನೋಡು, ಬಾಯಿ ಒಣಗಿದ್ದು ಅಂತಾನೆ. ಬಾಯಿಯ ಪಸೆಯೇ ಆರಿದೆ, ದೊಂಡೆ ಪಸೆಯೇ ಹೋಗಿದೆ, ಮಾತಾಡುವಾಗೇ ಇಲ್ಲ, ಗಂಟಲು ಕಟ್ಟಿದಾಗ ಆಗ್ತಾ ಉಂಟು, ಸ್ವರ ಗದ್ಗದವಾಗಿದೆ. ಏನ್ ಸಾಯ್ತೇನೆ ಲಕ್ಷಣ ಹೇಳ್ತಾನ ಅವನು. ಸಿದಂತಿ ಮಮ ಗಾತ್ರಾಣಿ, ಮೂಗು ಕಡ್ತಾ ಇದೆ, ಸ್ವರ ಹೋಗ್ತಾ ಇದೆ, ಗೊರಗೊರಾಗ್ತಾ ಇದೆ. ಸಾಮಾನ್ಯವಾಗಿ ಸಾಯುವ ಕ್ಷಣದಲ್ಲಿ ಈ ಮೂಗು, ಕಿವಿ, ಬಾಯಿ ಇವೆಲ್ಲ ಒಟ್ಟೊಟ್ಟು ಕೆಲಸ ಮಾಡುವುದಿಲ್ಲ. ಒಟ್ಟೊಟ್ಟು ಕೆಲಸ ಮಾಡುವುದಿಲ್ಲ ಆದ್ರೆ ಆಯ್ತಲ್ಲ, ಕಳಿಸಿಕೊಳ್ಳುವುದು ಅರ್ಥ. ಕಂಠೆ ಗುರುಗುರಾಯತೆ ಅಂತಾರೆ. ಕಾಸಶ್ವಾಸ ಕೃತಾಯಾಸ ಕಂಠೆ ಗುರುಗುರಾಯತೆ. ನಿತ್ಯ ಓಡ್ತಾ ಇದ್ದ ಶ್ವಾಸವೇ ಮೂಗೆ, ಗಾಳಿಗೆ ಅಲ್ಲೇ ಇದ್ದಾನೆ. ಆದ್ರೆ ಇವತ್ತೇನೋ ಮೂಗಿಗೆ ಏನ್ ಹಾಕಿದ್ರು ಗಾಳಿ ಹೋಗ್ತಾ ಇಲ್ಲ ಒಳಗೆ, ಏನು ಒಳಗೋಗಿಲ್ಲ, ಹಾಗೇ ಇದೆ. ಹಾಗೆ ಇದ್ರೂ ಸಹ ಉತ್ತರ ಕ್ಷಣದಲ್ಲಿ ಇರತಕ್ಕಂಥ ಉಸಿರಾಟ ನಿಧಾನಕ್ಕೆ ಶುರುವಾಯಿತು. ಕುತ್ತಿಗೆಯಲ್ಲಿ ಸ್ವರ ಹೋಗ್ತಾ ಇಲ್ಲ, ಸ್ವರ ಮಾತ್ರ ಅಲ್ಲ, ಗಾಳಿಯೂ ಹೋಗ್ತಾ ಇಲ್ಲ. ಗಾಳಿಯೂ ಹೋಗದಂತೆ ಕುತ್ತಿಗೆ ಏನಾಯ್ತು ಗೊತ್ತಿಲ್ಲ. ಅದು ಕೊನೆಯ ಶ್ವಾಸಗಳು. ದೇವರು ಸಾಕು ಅಂತ ಹೇಳ್ತಾ ಇದ್ದಾನೆ. ಯಾವ ಕಾರಣಕ್ಕೂ ನಿಂತದ್ದು ಯಾಕೆ ಶ್ವಾಸ ಅಂತ ಗೊತ್ತಿಲ್ಲ. ಮೂಗಿದೆ, ಗಾಳಿ ಇದೆ, ಬೇಡ ಆಮ್ಲಜನಕದ್ದು ಒಂದು ಸಿಲಿಂಡರೇ ಸಿಕ್ಕಿಸುವುದು, ಬೇಕಾದ್ರೆ 4 ಫ್ಯಾನೇ ಹಾಕುವುದು, ಬಯಲಲ್ಲೇ ನಿಲ್ಲಿಸುವುದು. ಏನಿದೆ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಮೂಗನ್ನು ಅಲ್ಲಾಡಿಸಿತ್ತಾ ಕೂತ್ರು ಸಹ ಗಾಳಿ ಏನು ಹೋಗ್ಬೇಕು ಅಂತಿಲ್ಲ. ಗಾಳಿ ನಿಂತದ್ದು ಯಾಕೆ ಎಂದು ಗೊತ್ತಿಲ್ಲ, ಗಾಳಿ ಹುಟ್ಟಿದ್ದು ಯಾಕೆ ಎಂದು ಗೊತ್ತಿಲ್ಲ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಃ ಪ್ರೈತಿಯುಕ್ತ. ಮೊದಲ ಬಾರಿಗೆ ಗರ್ಭಚೀಲದಿಂದ ಹೊರಗೆ ಹಾರಿದ ಕರುಳ ಬಳ್ಳಿಯಿಂದ ಸಂಪರ್ಕವನ್ನು ಸಾಧಿಸಿಟ್ಟ ಆ ಮಗು ಹೊರಗೆ ಬಿದ್ದಾಗ ಹೊಸ ಪ್ರಪಂಚದಲ್ಲಿನ ಆ ಸೂಕ್ಷ್ಮ ಗಾಳಿಯನ್ನು ತನ್ನ ಚಿಕ್ಕ ಮೂಗಿನಿಂದ ಒಳಗೆ ಎಳೆದದ್ದು ಹೇಗೆ, ಹೊರಗೆ ಬಿಟ್ಟದ್ದು ಹೇಗೆ ಗೊತ್ತಿಲ್ಲ. ಯಾರು ಮಾಡಿಸಿದ್ದು ಗೊತ್ತಿಲ್ಲ. ಯಾರೂ ಅದರ ಮೂಗು ಹಿಡಿದು ಅಲ್ಲಾಡಿಸಿ ಆ ಕೆಲಸವನ್ನು ಮಾಡಿಸಲಿಲ್ಲ. ಯಾಕೆ ಕೇಳಿದ್ರು, ಹೇಗೆ ಕೇಳಿದ್ರು ಗೊತ್ತಿಲ್ಲ. ಅದೇ ಪ್ರಶ್ನೆ ಹಾಕಿದ್ರು. ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಮೊದಲ ಉಸಿರಾಟ ಯಾರಿಂದ ಆಯ್ತಪ್ಪ? ಯಾರಿಂದ ಆಯ್ತು ಗೊತ್ತಾಯ್ತೋ? ಕೊನೆಯ ಉಸಿರಾಟವು ಅವನಿಂದಲೇ ನಿಂತಿತು ಅಂತ ಉತ್ತರ ಹೇಳಲಿಕ್ಕೆ ಬರ್ತದೆ ಅಷ್ಟೆ. ನಮ್ಮದು ಪ್ರಶ್ನೆ ಇರುವುದು, ಎಚ್ಚರದ ಪ್ರಶ್ನೆ ಇರುವುದು, ಕೊನೆಗೆ ಉಸಿರಾಟ ನಿಲ್ಲುವುದು ಯಾಕೆ, ಯಾವಾಗ, ಹೇಗೆ, ಏನು ಅಂತಲ್ವಾ. ಮೊದಲ ಉಸಿರಾಟ ಯಾವತ್ತು ಶುರುವಾಯಿತು ಗೊತ್ತಾದಲ್ಲೇ ಉತ್ತರ ಇದೆ ಅಂದರು ಅಷ್ಟೆ. ಇದನ್ನು ಹೇಳಿಕೊಂಡ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶಿಷ್ಯತಿ. ನೋಡು, ಬಾಯಿಯಲ್ಲಿಯೂ ಗಾಳಿ ಹೋಗ್ತಾ ಇಲ್ಲ. ಈಗ ಬಾಯಿ ತೆರೆದು ಕೂತಿದ್ದೇನೆ, ಉಸಿರಾಟ ಸ್ತಬ್ಧ ಆಗುವ ಲಕ್ಷಣ ಕಾಣುತ್ತಾ ಇದೆ, ಶಬ್ದ ಬರ್ತಾ ಇಲ್ಲ. ಮೋರೆಯ ಪಸೆಯೂ ಆರಿದೆ, ನಾಲಿಗೆಯ ಪಸೆಯೂ ಹೋಗಿದೆ. ರಸನದ ಚಮತ್ಕಾರವು ನಿಂತಿದೆ.
ತಿನ್ನಬೇಕು ಎನ್ನುವ ಆಸೆ ಇಲ್ಲ, ತಿನ್ನುವುದು ಯಾಕೆ ಎಂದು ಗೊತ್ತಿಲ್ಲ. ಭೋಗಲಾಲಸೆಯು ನೀರಾಗಿ ಹೋಯಿತು ಅಂದ. ನಾಲಿಗೆಯ ತುದಿಯಲ್ಲಿದ್ದ ಪಸೆಯೇ ಹೋಯಿತು. ಬೇಕು ಅಂತ ಕಾಣ್ತಾ ಇತ್ತು ಇಷ್ಟು ಸಮಯ, ಇಷ್ಟು ಜನರಿಗೆ. ನನಗೇನು ಬೇಡ ಕಾಣುತ್ತೆ. ಎಲ್ಲರಿಗೂ ಜೊಲ್ಲು ಸುರಿಸುತ್ತಾ ಇತ್ತು ಇಷ್ಟರವರೆಗೆ. ಐಶ್ವರ್ಯ, ಬೊಕ್ಕಸ, ಸಿರಿತನ, ಒಡೆತನ, ಅರಮನೆ, ಸಿಂಹಾಸನ ಬೇಡ, ಕೃಷ್ಣ ಬೇಡ ಅಂತಾನವ. ಮುಖಂಚ ಪರಿಶಿಷ್ಯತೆ, ನನ್ನ ನಾಲಿಗೆಯೇ ಮಾತನಾಡುವುದಿಲ್ಲ, ಇನ್ನು ನಿಲ್ಲಿಸಿ ಬಿಡುತ್ತೆ. ನಾಲಿಗೆಯ ತುದಿಯಲ್ಲಿ ನೀರ ಬಿಂದುವು ನಿಲ್ಲುತ್ತಾ ಇಲ್ಲಲ್ಲ, ಅದನ್ನು ತೋರಿಸಿ. ಹೀಗೆ ರಸನೇಂದ್ರಿಯ, ಬಾಯಿ, ವಾಕ್, ಮೋರೆ ಎಲ್ಲ ಒಟ್ಟಿಗೆ ತಂದ. ಅದಕ್ಕೆ ಪರಿಶಬ್ದ ಆಗಿದ್ದು. ಪರಿ ಅಂದ್ರೆ ಪರಿಪರಿಯಾಗಿದ್ಲು ಅಂತ ಅರ್ಥ, ಪರಿ ಅಂದ್ರೆ ಪರಿತಃ ಅಂತ ಅರ್ಥ. ಸುತ್ತಮುತ್ತಲು ಎಲ್ಲಿ ನೋಡಿದರಲ್ಲಿ ಕೇವಲ ಮೋರೆ ಅಂತ ಮಾತ್ರ ಅಲ್ಲ, ಕಣ್ಣಿನಲ್ಲಿಯೂ ಪಸೆ ಇಲ್ಲ, ಕೆನ್ನೆಯಲ್ಲಿಯೂ ಸ್ನೇಹ ಇಲ್ಲ, ಬಾಯಿಯಲ್ಲಿಯೂ ಏನು ಸ್ಪಷ್ಟತೆ ಇಲ್ಲ, ಕುತ್ತಿಗೆ ಅದು ಇಲ್ಲ. ಹೀಗೆ ಎಲ್ಲಿ ನೋಡಿದರೂ ಸಮಗ್ರವಾದ ಮುಖ ಅದು ವಿಲಕ್ಷಣವಾಗಿದೆ. ಪ್ರೇತ ಕಳೆಯನ್ನು ಎತ್ತಿ ತರ್ತಾ ಇದೆ ನೋಡುವಾಗ. ಯಾವುದೇ ಮೇಲಿನ ಆಸೆ ಆಕಾಂಕ್ಷೆಗಳು ಇಲ್ಲವಾಗ್ತಾ ಉಂಟು. ಮುಖಂಚ ಪರಿಶಿಷ್ಯತಿ ವೇಪತುಶ್ಚ ಶರೀರೇಮೆ. ಕೃಷ್ಣ ಮತ್ತು ಏನು ದೇಹ ನೋಡು ಅಂತಾನೆ. ಏನು ನಡಕ್ತಾ ಇದೆ, ವೇಪತು ಅಂದ, ನಡಕ್ತಾ ಇದ್ದಾನಂತೆ ಅರ್ಜುನ. ನಡಗಿ ತೋರಿಸ್ತಾ ಇದ್ದಾನೆ, ನಡಕ ಬರ್ತಾ ಉಂಟು ನನಗೆ. ಅಂದ್ರೆ ಯಾವ ಇಂದ್ರಿಯಗಳಲ್ಲಿಯೂ ಸ್ಥಿಮಿತ ಇಲ್ಲ, ಗಟ್ಟಿತನ ಇಲ್ಲ. ತೀರಾ ದೌರ್ಬಲ್ಯ ಇದ್ದವನಿಗೆ ನಡುಕ ಉಂಟಾಗತ್ತೆ. ನಿಜವಾಗಿ ನಿಧಾನವಾಗಿ ಸುಂದರವಾಗಿ ಸರ್ವ ನಾಡಿಗಳಿಗೂ ನೆತ್ತರ ಸಂಚಾರ ಗಟ್ಟಿಮುಟ್ಟಾಗಿ ಆಗ್ತಾ ಇದ್ರೆ ನಡುಗುವುದೇ ಇಲ್ಲ. ಸಿಂಹ ಗರ್ಜನೆ ಮಾಡಿದ್ರು ಗಟ್ಟಿ ಇರ್ತಾನೆ. ಯಾಕೆ? ಎದೆಯಲ್ಲಿ ನೆತ್ತರ ಸಂಚಾರ ಒಂದೇ ಬಗೆ ಇದ್ರೆ. ನಮಗೆ ಆ ಪ್ರಾಣಿ ನೋಡಿಯೇ ಮುಂದಿನ ಅನಾಹುತ ಯೋಚನೆ ಮಾಡಿಯೇ ನೆತ್ತರ ಸಂಚಾರದಲ್ಲಿ ಏರುಪೇರಾಗತ್ತೆ, ಆಗ ನಡುಕ ಶುರುವಾಗತ್ತೆ. ನಡುಕ ಎಷ್ಟು ಶುರುವಾಗತ್ತೆ ಅಂದ್ರೆ ಅದು ಹೇಳುತ್ತೆ ಸಿಂಹ ಓಡು ಮಾರಾಯ ಅಂತ, ಅದು ಇನ್ನು ಓಡ್ಲಿಕ್ಕೂ ಆಗೋದಿಲ್ಲ. ಅದು ವಿಚಿತ್ರ. ಅದಾಗಬೇಕು. ಕಳ್ಳ ಬಂದಿರ್ತಾನೆ ಮನೆಯಲ್ಲಿ, ಹೇಳುತ್ತಾನೆ ಬೊಬ್ಬೆ ಹೊಡಿಯಿಂದ, ಇವನಿಗೆ ಬೊಬ್ಬೆ ಹೊಡಿಲಿಕ್ಕೆ ಆಗುದಿಲ್ಲ. ಹೇಗಿರಬೇಡ. ಇಂತಹ ಅತ್ಯಂತ ಅತಂತ್ರರು ನಾವು. ಎಷ್ಟು ಒಳ್ಳೆ ರೀತಿಯಿಂದ ಹಾಕಿಕೊಂಡಿರ್ತಾರೆ ಗೊತ್ತೋ ನಿಯಮ. ಎಲ್ಲಿಯಾದ್ರೂ ಕಳ್ಳ ಬಂದ್ರೆ ಅಲ್ಲಿ ಸೊಂಟೆ ಇಟ್ಟಿದ್ದೇನೆ ನೀನು ತರಲಿಕ್ಕೆ, ನಾನು ಫೋನ್ ಇಟ್ಕೊಳ್ತೇನೆ ಮಾಡ್ಲಿಕ್ಕೆ, ನಾವೆಲ್ಲ ಸೇರಿ ಅವನೇ ಬಂದು ಹೇಳ್ತಾನೆ ನಾನೇ ಇದ್ದೇನೆ ಎದುರು ಮಾಡಿ ನಿಮ್ದೆಲ್ಲ ಆಯುಧಗಳ ಉಪಯೋಗ ಅಂತಾನೆ. ಆಗ ಅಲ್ಲಾಡ್ತದೆ ಕೈಕಾಲುಗಳು, ಬೀಳುತ್ತೇವೆ. ಬಲಕಾಲು ಎತ್ತಿ ಇಟ್ರೆ ಎರಡನೇ ಸತಿ ಎಡಕಾಲು ಬರೋದಿಲ್ಲ, ಬಲಕಾಲಿ ಹೋಗ್ಲಿಕ್ಕೆ ಹೋಗಿ ಬೀಳ್ತದೆ, ಓಡ್ಲಿಕ್ಕೂ ಆಗುವುದಿಲ್ಲ. ಅದನ್ನು ಹೇಳಿದ ಅರ್ಜುನ ನೋಡಿಕೊಂಡು ಹೇಳಿದ, ಕೃಷ್ಣ ಆ ಭೀಷ್ಮರನ್ನು ದ್ರೋಣರನ್ನು ನೋಡುವಾಗ ನಡುಗ ಉಂಟಾಗ್ತದೆ. ಹೌದೇನು, ಅದೇ ದ್ರೋಣರು, ಅದೇ ಭೀಷ್ಮರು ನಮಗೆ ಹೇಳಿಕೊಟ್ಟವರು. ಅವರ ವಿರುದ್ಧ ನಾನು ಒಂದು ಅಸ್ತ್ರವನ್ನಾದ್ರೂ ಎಸೆದೇನಾ? ಎಸೆಯಬಲ್ಲೇನೆ? ಇಲ್ಲ, ನನ್ನ ಗುರಿ ತಪ್ಪುತ್ತೆ ಅಂತಾನೆ. ಯಾಕೆ? ನಡುಗುವ ಕೈಯಲ್ಲಿ ಬಾಣ ಹಿಡಿಯುವುದಾದ್ರೂ ಹೇಗೆ, ಎಸೆಯುವುದಾದ್ರೂ ಹೇಗೆ, ಅದು ತಪ್ಪು ಹೋಗುವುದಾದ್ರೂ ಎಲ್ಲಿಗೆ? ಆಗುವುದಿಲ್ಲ ಅಂದ. ವೇಪತುಶ್ಚ ಅಂದ. ಯಾಕೆ? ಚಕಾರ ಹಾಕಿ ಮುಂದಿನ ಎಲ್ಲವನ್ನು ಹೇಳಿದ. ನಡುಗುವುದರಿಂದ ಆಗತಕ್ಕ ಎಲ್ಲ ವಿಭ್ರಮಗಳನ್ನು ಹೇಳಿಬಿಟ್ಟ ಸಾಲು ಸಾಲಾಗಿ. ಮನುಷ್ಯನು ನಡುಗಿದ್ರೆ ಏನಾಗತ್ತೆ ಕೇಳಿದ್ರೆ, ಊಟ ಮಾಡುವಾಗ ನಡುಗಿ ನೋಡಿ ಏನಾಗುತ್ತೆ ಅಂತ. ಬಾಯಿಗೆ ಹೋಗುವ ಬದಲು ಆಹಾರ ಕಿವಿಗೆ ಹೋಗ್ತದಷ್ಟೇ, ಅದು ಊಟವೋ ಮತ್ತೇನು? ಹೀಗೆ ನಮ್ಮದು ನಡುಕ ಉಂಟಾದ್ರೆ ಯಾವ ಕೆಲಸವೂ ಆಗುವುದಿಲ್ಲ. ನಡುಗಿಕೊಂಡು ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಆರತಿ ಮಾಡ್ಲಿಕ್ಕೆ ಬರುತ್ತೋ, ಪೂಜೆ ಮಾಡ್ಲಿಕ್ಕೆ ಬರುತ್ತೋ, ಎಲ್ಲಿಯೂ ಬಿದ್ದಿರ್ತದೆ. ಅದನ್ನು ವೇಪತುಶ್ಚ ಶರೀರೇಮೆ ಅಂದ. ನನ್ನ ಇಡೀ ಅಂಗಗಳು ಅದು ಶೀರ್ಣಗೊಳ್ಳಲು ನಿಂತಿರತಕ್ಕಂತಹ ದೇಹಗಳು ಇವತ್ತು ನಡುಗಿ ಸಾಯ್ತಾ ಇವೆ ಅಂದ. ಅದರೊಟ್ಟಿಗೆ ರೋಮ ಹರ್ಷಶ್ಚ ಜಾಯತೆ. ದೇಹದಲ್ಲಿ ಆ ನಡುಕದಿಂದ ಉಂಟಾಗಿರತಕ್ಕಂತಹ ಸಕಲ ಸಂಗತಿಗಳನ್ನು ಹೇಳಿಬಿಟ್ಟ. ಒಂದೊಂದು ರೋಮವೂ ನೆಟ್ಟಗಾಗಿದೆ ಅಂತ. ಯಾವ ನಾಡಿಯಲ್ಲಿಯೂ ನನ್ನ ನೆತ್ತರ ಸಂಚಾರದಲ್ಲಿ ಸಮಸ್ಥಿತಿಯನ್ನು ನಾನು ಉಳಿಸಿಕೊಳ್ಳಿಲ್ಲ. ಸಕಲೇಂದ್ರಿಯಗಳಲ್ಲಿರತಕ್ಕಂತಹ ಚುರುಕುತನ ಇವತ್ತು ಕಳಚಿ ಹೋಗಿ ಎಲ್ಲ ಕಡೆಯಲ್ಲಿ ವಿದ್ಯುತ್ ಸಂಚಾರ ಆದ ಅನುಭವ ಆಗಿ ಎಲ್ಲ ರೋಮಗಳು ಸಹ ಹೊರಗೆ ಬಂದಿವೆ. ರೋಮ ಕೂಪಗಳಲ್ಲಿ ಎಲ್ಲ ಅಂತಹ ರೀತಿಯ ವಿಚಿತ್ರ ಅನುಭವ ಆಗ್ತಾ ಉಂಟು. ಆದ್ದರಿಂದ ರೋಮಗಳು ಮೇಲೆ ಬಂದಿವೆ ಎಂದು. ರೋಮಾಂಚ ಆಗುವುದು ಎರಡು ಸಂದರ್ಭದಲ್ಲಿ ಆಗುತ್ತೆ. ಅತ್ಯಂತ ವಿಚಿತ್ರವಾದ ಆನಂದ ಉಂಟಾದಾಗಲೂ ಮೈ ನವಿರೇಳುವುದುಂಟು. ಹಾಗೆಯೇ ಯಾವುದೋ ಒಂದು ತೊಂದರೆ ಉಂಟಾದಾಗಲೂ ಇಡೀ ರೋಮಗಳು ಕೇಳುವುದಿಲ್ಲ. ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದು ಒಮ್ಮೆ ಎಲ್ಲ ಬಟ್ಟೆಗಳನ್ನು ಎಸೆದು ಚಳಿಗೆ ನಿಂತಾಗ ಎಲ್ಲ ರೋಮಗಳು ನಿಮಿರಿಕೊಳ್ಳುತ್ತವೆ. ಯಾಕೆ? ಅದು ದುಃಖವನ್ನು ಸಹಿಸಿಕೊಳ್ಳುವುದಿಲ್ಲ. ಒಳಗಿನ ಎಲ್ಲ ನೆತ್ತರ ಕೋಡಿಗಳು ಸಹ ಯದ್ವಾ ತದ್ವಾ ಹರಿತಾವೆ. ನಾಳಗಳಲ್ಲಿ ಹೆಚ್ಚು ಕಡಿಮೆ ಆಗತ್ತೆ, ಆಗ ರೋಮಗಳೆಲ್ಲ ಸೆಟೆದು ಬಿಡುತ್ತವೆ. ಪ್ರಾಣಿಗಳಿಗೆಲ್ಲ
ಚಳಿಯ ಬಾಧೆಯಿಂದ ತಪ್ಪಿಸಿಕೊಳ್ಳಲಿರುವ ಒಂದೇ ಒಂದು ಅಂಗ ಅಂದ್ರೆ ಅದೇ ರೋಮ. ಅವುಗಳು ರೋಮಗಳಿಂದ ತಮ್ಮ ಮೈಯನ್ನು ಮುಚ್ಚಿಕೊಳ್ಳುತ್ತವೆ, ಚಳಿಯಿಂದ ದೂರ ಹೋಗ್ತವೆ, ಅವುಗಳಿಗೂ ಚಳಿ ಆಗ್ತವೆ, ಅವುಗಳು ರೋಮವನ್ನು ಅಲ್ಲಾಡಿಸ್ತವೆ. ಒಂದು ಬೆಕ್ಕು ಎಲ್ಲಿಯೋ ಒಂದು ಕಡೆಯಲ್ಲಿ ಏನೋ ಒಂದು ಬಿತ್ತು ಅಂದಾಗ ಒಮ್ಮೆಲೆ ಎಲ್ಲ ತನ್ನ ಬಾಲದ ರೋಮಗಳನ್ನೆಲ್ಲ ನೇರ ಮಾಡಿಕೊಳ್ತದೆ. ವಿಚಿತ್ರವಾದ ಏನಾದರೂ ಸನ್ನಿವೇಶ ಬಂದಾಗ ಮೈ ಮನವನ್ನೆಲ್ಲ ಸೆಟೆದು ಬಿಡ್ತಾನೆ. ಅದು ಆಗ್ತಾ ಉಂಟು. ಅರ್ಜುನ ಹೇಳ್ತಾನೆ, ರೋಮ ಹರ್ಷಷ್ಟ ಜಾಯತೆ, ನನಗೆ ಖುಷಿಯಾಗಿ ಆದದ್ದಲ್ಲ ಇದು. ಎಲ್ಲ ರೋಮಗಳೆಲ್ಲ ಬಿಳಿಸಿ ನೆತ್ತರ ಮೇಲಕ್ಕೆ ನಿಂತು ಬಿಟ್ಟಿವೆ, ನೇರವಾಗಿ ಬಿಟ್ಟಿವೆ. ಇದೇನು ಕೃಷ್ಣ ಕೇಳಿದ. ಅವನಿಗೆ ಆದ ವಿಚಿತ್ರ ಅನುಭವಗಳ 2 ದೃಷ್ಟಾಂತ ಕೊಟ್ಟ. ಮೊದಲ ಗೆರೆಯಲ್ಲಿ ಹೇಳಿದ, ನನ್ನ ಗಾತ್ರಗಳು ಸೀದು ಹೋಗ್ತಾ ಇವೆ, ಹೊಡೆದು ಹೋಗ್ತಾ ಉಂಟು, ಬಿರುಕು ಬಿಡ್ತಾ ಇದೆ. ಸೀದಂತಿ ಮಮ ಗಾತ್ರಾಣಿ, ಅಂಗಾಂಗಗಳ ಮೇಲೆ ಬರೆ ಹಾಕಿದ ಅನುಭವ ಬರ್ತಾ ಉಂಟು, ಬಿರುಕು ಬಿಡ್ತಾ ಇದೆ, ಗೆರೆ ಬೀಳ್ತಾ ಇದೆ. ಯಾಕೆ ಆಗತ್ತೆ ಗೆರೆ ಬೀಳುವುದು? ಉಷ್ಣ ಹೆಚ್ಚಾದಾಗ ಆಗತ್ತೆ. ಯೋಚನೆಗಳು ಜಾಸ್ತಿ ಆದಾಗ ಬಿಸಿ ಆಗ್ತದೆ. ಬಿಸಿ ಹೆಚ್ಚಾದಾಗ ಅದಕ್ಕೆ ಜನ ಹೇಳುದು ನನ್ನ ತಲೆ ಬಿಸಿ ಆಗಿದೆ ಅಂತ. ತಲೆ ಮಾತ್ರ ಏನು, ಇಡೀ ದೇಹವೇ ಬಿಸಿ ಆಗುತ್ತೆ. ನೆತ್ತರು ಬಿಸಿ ಆದಾಗ ಎಲ್ಲ ಕಡೆಯೂ ಬಿಸಿ ಆಗುತ್ತೆ. ಅದನ್ನು ಹೇಳಿದವ, ನನಗೆ ಬಿಸಿ ಆಗ್ತಾ ಉಂಟು ಹೇಳಿದ ಲಕ್ಷಣ ಇದು. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶಿಷ್ಯತಿ. ಉಷ್ಣ ಹೆಚ್ಚಾದಾಗ, ಬಿಸಿ ಹೆಚ್ಚಾದಾಗ ನಾಲಿಗೆಯ ಪಸೆ ಆರಿ ಹೋಗುತ್ತೆ. ಮೊದಲಿಗೆ ತನ್ನ ಔಷ್ಣ್ಯದ ಅನುಭವ ಹೇಳಿದ, ಅದರ ತೀಕ್ಷ್ಣತೆಯನ್ನು ಹೇಳಿದ. ನನಗೆ ಬಿಸಿ ಆಗ್ತಾ ಉಂಟು ಅಂದ. ಹಾಗಾದ್ರೆ ತಣ್ಣಗಾಗುವ ಅಂದ್ರೆ ಇನ್ನೊಂದು ಕಡೆಯಲ್ಲಿ ತಣ್ಣಗಾಗ್ತಾ ಉಂಟು ಅಂದ. ವೇಪತುಶ್ಚ ಶರೀರೇಮೆ, ನಡುಗುವುದು ಯಾವಾಗ ದೇಹ? ಚಳಿ ಹೆಚ್ಚಾದಾಗ. ರೋಮಹರ್ಷಷ್ಟ ಜಾಯತೆ, ರೋಮಗಳು ನಿಲ್ಲುವುದು ಯಾವಾಗ? ಚಳಿ ಆದಾಗ. ಅಯ್ಯೋ ಚಳಿಯೂ ಆಯಿತು, ಬಿಸಿ ಆಯಿತು. ಇದೇ ವಿಚಿತ್ರ ಅನುಭವ. ಇದು ಅರ್ಜುನ ಮಾತ್ರ ಹೇಳವಲ್ಲ. ಇದು ಅವನಿಗೆ ಆದ 2ರ ಸಾಂದ್ರತೆ ಇಲ್ಲಿದೆ. ಇದನ್ನೇ ಮುಂದೆ ಕೃಷ್ಣ ಈ ಅರ್ಥ, ಈ ಶ್ಲೋಕಕ್ಕೆ ಈ ಅರ್ಥ ಆಗದೇ ಇದ್ರೆ ಮುಂದಿನ ಕೃಷ್ಣನ ಉತ್ತರದ ಶ್ಲೋಕಕ್ಕೆ ಏನೂ ಅರ್ಥ ಆಗುವುದಿಲ್ಲ. ನಾವು ಕೃಷ್ಣ ಬಾರಿ ಚೆನ್ನಾಗಿ ನಗಾಡಿ ಹೇಳಿಬಿಡ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂದ. ಈ ಶ್ಲೋಕ ಅರ್ಥ ಆಗುವುದು ಅಂದ್ರೆ ಈ ಮೊದಲ ಪೂರ ಶ್ಲೋಕಕ್ಕೆ ಅರ್ಥ ಆದ್ರೆ ಮಾತ್ರ ಆಗತ್ತೆ. ಆ ಶ್ಲೋಕಕ್ಕೆ ಯಾರು ಅರ್ಥ ಸರಿ ಬರೆಯುವುದೇ ಇಲ್ಲ ಕೊನೆಗೂ. ಎಂಥದಯ್ಯ ಕೇಳಿದ್ರೆ ಅದು ಶೀತ ಉಷ್ಣ ಸುಖ ದುಃಖ ಎಲ್ಲ ಹಾಗೆ ಅಂತಾನೆ. ಎಲ್ಲಿ ಅದು ಶೀತೋಷ್ಣ ಆಗತ್ತ ಮನುಷ್ಯನಿಗೆ? ಆಗತ್ತೆ ಅಂದ. ಅರ್ಜುನಿಗೆ ಆಯ್ತು ಹೇಳಿದ್ದ. ಅದಕ್ಕೆ ಕೃಷ್ಣ ಹೇಳಿದ, ಶೀತೋಷ್ಣ ಮಾಮೂಲಿ ಮಾರಾಯ ಅಂದ ಉತ್ತರದಲ್ಲಿ ಕೃಷ್ಣ. ಅರ್ಜುನನಿಗೆ ಎಲ್ಲಿ ಅದು ಶೀತ ಆಯ್ತಾ? ಅರ್ಜುನನಿಗೆ ಉಷ್ಣ ಆಯ್ತಾ? ಈ ಶ್ಲೋಕದಲ್ಲಿ ಆಯ್ತು. ಅವ ಹೇಳ್ತಾ ಇದ್ದಾನೆ. ಈಗ ಅದನ್ನು ಮುಂದಕ್ಕೂ ವಿಸ್ತಾರ ಮಾಡಿ ಹೇಳ್ತಾನೆ. ಮತ್ತೆ ನನಗೆ ಆಯ್ತು ಹೇಳುವುದನ್ನು ಇಲ್ಲಿ ಚೆನ್ನಾಗಿ ತೋರಿಸಿದ. ಮೊದಲು ನನಗೆ ಬಿಸಿಯ ಅನುಭವ ಆಯ್ತು. ಬಿಸಿ ಜಾಸ್ತಿ ಆದಾಗ, ಒಳಗೆ ತಡ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಒಳಗಿಂದ ಶೀತದ ಅನುಭವ ಆಯ್ತು. ಇದು ಸಮಶೀತೋಷ್ಣ ಆಗ್ತಾ ಇಲ್ಲ. ಮನುಷ್ಯನ ಆರೋಗ್ಯ ಅಂದ್ರೆ ಅದು ಸಮವಾಗಿರಬೇಕು. ತೀರಾ ಚಪ್ಪೆ ಆದ್ರೂ ಮನುಷ್ಯ ಸಾಯ್ತಾನೆ, ತೀರಾ ಬಿಸಿ ಆದ್ರೂ ಸಾಯ್ತಾನೆ. ಬಿಸಿ ಹೆಚ್ಚಾಗಬಾರ್ದು, ಚಪ್ಪೆ ಹೆಚ್ಚಾಗಬಾರ್ದು, ಸರಿಯಾಗಿರ್ಬೇಕು. ಅದಕ್ಕೆ ಪ್ರತಿನಿತ್ಯ ಅವನು ಮುಟ್ಟಿ ನೋಡ್ತಾನೆ, ಸರಿ ಇದ್ದೇನೆ, ಸರಿ ಇದ್ದೇನೆ ಅಂದ್ರೆ ಬಿಸಿ ಇರ್ತದೆ, ಚಪ್ಪೆ ಇರ್ತದೆ. ಹೆಚ್ಚು ಬಿಸಿ ಆದ್ರೆ ಹೇಳ್ತಾನೆ, ಹೆಚ್ಚು ಬಿಸಿ ಆಗ್ತಾ ಉಂಟು, ಏನಾದ್ರೂ ಕಷಾಯ ಕುಡಿಬೇಕು ಅಂತ. ಹಾಗೆ ಇವನಿಗೆ ಒಂದು ಕಡೆಯಿಂದ ತಲೆ ಬಿಸಿಯಾಗಿ, ದೇಹ ಪೂರ ಬಿಸಿಯಾಗಿ, ಬಿಸಿಯ ಅನುಭವದಿಂದ ದೇಹದಲ್ಲಿ ಗೆರೆ ಮೂಡ್ಲಿಕ್ಕೆ ಶುರುವಾಯಿತು, ಹರಿದು ಹೋಗ್ತದೆ. ಅದರಿಂದ ಮನುಷ್ಯ ಉಷ್ಣ ಪದಾರ್ಥವನ್ನು ತಿನ್ನಬಾರ್ದು ಹೇಳು. ಮುಂದೆ ಕೃಷ್ಣ ಬೈತಾನೆ, ತೀಷ್ಣ ರೂಕ್ಷ ವಿದಾಹಿನ ಅಂತ ಹೇಳ್ತಾನೆ. ಆಹಾರ ರಾಜಸಶ್ರೇಷ್ಠ ಅಂತ. ಬಿಸಿ ಬಿಸಿ ಕಾಫಿ ಕುಡಿತಾರಲ್ಲ, ಅದು ಕೃಷ್ಣನಿಗೆ ಇಷ್ಟ ಇಲ್ಲ, ಅವ ರಾಜಸ ಅಂತಾನ. ಕೋಲ್ಡ್ ಮಾಡಿ ಕುಡಿತಾರಲ್ಲ, ಅದು ಕೃಷ್ಣನಿಗೆ ಇಷ್ಟ ಇಲ್ಲ, ಅದು ತಾಮಸ ಅಂತಾನ. ಸಮಶೀತೋಷ್ಣವನ್ನು ಕೃಷ್ಣ ಕಾಪಾಡ್ತಾನೆ. ಬಹಳ ಅದ್ಭುತವ. ಎಂತಹ ಆಧುನಿಕ ವಿಜ್ಞಾನದ ಬಗ್ಗೆ ಅವನು ತನ್ನ ಗೆರೆಯನ್ನು ತೋರಿಸಿ ಹೋಗದೇ ಇರುವುದಿಲ್ಲ. ಅತ್ಯಂತ ಶಾಸ್ತ್ರೀಯ ವ್ಯವಸ್ಥೆಯಲ್ಲಿ ಹೇಳ್ತಾನೆ, ಅದು ತಣ್ಣಗೆ ಇರಬೇಕು, ಅದು ಮೊದಲು ಬಿಸಿ ಮಾಡಿರಬೇಕು ಅಂತಾನೆ. ಬಿಸಿ ಮಾಡಿ ತಣ್ಣಗೆ ಮಾಡಿದ್ದಾಗಬೇಕು. ಪೂರಾ ತಣ್ಣಗೆಯೂ ಆಗಬಾರ್ದು, ಅದು ಯಾತಯಾಮ ಆಗುತ್ತೆ. ತಡವೂ ಆಗಬಾರದು, ಬೇಗವು. ಒಲೆಯಿಂದ ತೆಗೆದೇ ಸೀದಾ ಅವನ ಎಲೆಗೆ ಬೀಳಬೇಕು. ಒಲೆಯಿಂದ ಎಲೆಗೆ ದೋಸೆಯ ಇದು ಕಲೆ. ಈ ಯಾರಿಗೆ ಬೇಕು ಕೇಳುತ್ತಾನೆ. ದೇವರಿಗೆ ಸಮರ್ಪಣೆಗೂ ಹೋಗುವುದಿಲ್ಲ, ಗುಡಿಯೊಳಗೂ ನಿಲ್ಲುವುದಿಲ್ಲ, ತೀರ್ಥವೂ ಪ್ರೋಕ್ಷಣೆ ಆಗುವುದಿಲ್ಲ, ಸೀದಾ ಒಲೆಯಿಂದ ಎಲೆಗೆ. ಇದು ಕೃಷ್ಣ ಇಷ್ಟಪಡುವುದಿಲ್ಲ. ಆ ಬಿಸಿ ಬಿಸಿಯೂ ಇಷ್ಟ ಇಲ್ಲ ಅವನಿಗೆ. ಇವ ಒಂದು ಕಡೆಯಿಂದ ವಿಚಿತ್ರವಾದಂತಹ ಬಿಸಿ ಅನುಭವದಲ್ಲಿ ಮನಸ್ಸು ಮೈಯನ್ನೆಲ್ಲ ಹರಿದುಕೊಂಡ, ನಾಲಿಗೆಯನ್ನು ಸಿಳಿಕೊಂಡ. ಸೀದಂತಿ ಮಮ ಗಾತ್ರಾಣಿ ಮುಖಂಜ ಪರಿಶಿಷ್ಯತೆಯಿಂದ ಇನ್ನೊಂದು ಕಡೆಯಲ್ಲಿ ದೇಹದ ಮೇಲೆ ತನ್ನ ಸಮರವನ್ನು ಸಾಧಿಸುವ ನೆಲೆಯಲ್ಲಿ ಸಾಯ್ತಾ ಇದ್ದಾನೆ, ಸೋಲ್ತಾ ಇದ್ದಾನೆ. ವೇಪತುಶ್ಚ ಶರೀರೇಮೆ ಅಂದ. ನನ್ನ ದೇಹ, ಅದರಲ್ಲಿ 2 ಕಡೆಯಲ್ಲಿ ನನ್ನದು ಅನುಭವವನ್ನು ಬಿಡುವುದಿಲ್ಲವ. ಮಮ ಗಾತ್ರಾಣಿ ಅಂದ, ಮೇ ಶರೀರ ಅಂದ. ನನ್ನ ದೇಹದಲ್ಲಿ ನಡುಕ ಅಂದ. ಅಂದ್ರೆ ಆಭಿಮಾನಿಕವಾದ ಪ್ರಶ್ನೆ ಇದು ಅರ್ಜುನನದ್ದು. ವ್ಯಕ್ತಿ ಯಾವಾಗ
ದೇಹದ ಅಭಿಮಾನ ಬಿಟ್ಟಿರ್ತಾನೆ, ಅವನಿಗೆ ಗೊತ್ತೇ ಆಗುವುದಿಲ್ಲ. ಅವಧೂತರ ಕತೆ ಹೀಗೆ ಇರುತ್ತದೆ. ಅದನ್ನು ಮುಂದೆ ಅರ್ಜುನ ಕೇಳ್ತಾನೆ, ಎಂಥದಯ್ಯ ಅದು ಸ್ಥಿತಪ್ರಜ್ಞಾ ಅಂತ. ಬಹಳ ಚಂದ ಇದೆ ಅವನ ಪ್ರಶ್ನೆಗಳು, ಕೃಷ್ಣನ ಉತ್ತರಗಳು. ಇದು ಅವನು ಇಲ್ಲೇ ತೋರಿಸುವಂಥದ್ದು. ನನ್ನ ಶರೀರ ನಡಗ್ತದೆ ಹೇಳ್ತೀಯಲ್ಲ, ಬಿಡಯ್ಯ, ನನ್ನದು ಚಳಿ ಇದೆ, ಮೈಗೆ ತಾಗತ್ತೆ, ಅದು ತನಗೆ ಬೇಕಾದಾಗಿ ಬಿಸಿಯನ್ನು ಮಾಡಿಕೊಳ್ಳುತ್ತದೆ. ದೇಹ ಎಷ್ಟು ಜೋರಿ ಇರ್ತದೆ ಕೇಳಿದ್ರೆ, ಎಲ್ಲಿಯಾದ್ರೂ ಹೊರಗಿನ ವಾತಾವರಣದಲ್ಲಿ ಚಳಿ ಹೆಚ್ಚಿದ್ರೆ ಅದು ಸರಿಯಾಗಿ 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 ಬಿಸಿ ಮಾಡಿಕೊಂಡು ಸರಿ ಮಾಡ್ತದೆ. ಸ್ವಲ್ಪ ಹೊತ್ತು ಕೊಡಬೇಕು ಅದಕ್ಕೆ. ಹಾಗೆ ಹೊರಗಿಂದ ಬಿಸಿ ಇದ್ರೆ ತನ್ನಾಗಿ ಸರಿ ಮಾಡಿಕೊಂಡು ತಂಪಾಗಿ ಸರಿ ಮಾಡ್ತದೆ. ನೀ ಅವಕಾಶ ಕೊಡಬೇಕು. ಚಳಿ ಆಯ್ತು ಅಂತ ಹೇಳಿ ಅದರ ಮೇಲೆ ಬಟ್ಟೆಯ ಮೇಲೆ ಹಾಕಿಕೊಂಡ್ರೆ ಯಾವತ್ತು ಒಳಗಿಂದ ಚಳಿ ಹಾಗೇ ಇರ್ತದೆ, ಸರಿ ಆಗುವುದೇ ಇಲ್ಲ. ದೇಹ ವಾತಾವರಣಕ್ಕೆ ಬಿಟ್ಟುಕೊಡಬೇಕು ದೇಹವನ್ನು. ಉಷ್ಣ ಇದ್ದಾಗ ಅದಕ್ಕೆ ಸರಿಯಾಗಿ ಅದು ತನ್ನನ್ನು ಮಾಡಿಕೊಳ್ಳುತ್ತದೆ. ಇದು ಮನುಷ್ಯನ ರಕ್ತಕ್ಕೆ ಇರತಕ್ಕ ಲಕ್ಷಣ. ಇದು ಬೇರೆ ಪ್ರಾಣಿಗಳಲ್ಲಿ ಹಾಗಾಗುವುದಿಲ್ಲ. ಮೀನು ನೀರಿನಿಂದ ಮೇಲೆ ಬಿದ್ದಾಗ ಸಾಯ್ತದೆ ಯಾಕೆ ಕೇಳಿದ್ರೆ ಇದಕ್ಕೆ ನೆತ್ತರು ಸರಿ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಬರುವುದಿಲ್ಲ. ನಾವು ಹಾಗೆಯಾ? ಮೀನುಗಳ ಹಾಗೆ ಇತರ ಪ್ರಾಣಿಗಳಾಗ ನಾವು ಅಲ್ಲ. ಮನುಷ್ಯ ವಾತಾವರಣಕ್ಕೆ ಸರಿ ಹೋಗುವ ಪ್ರಾಣಿ. ಇದು ಯಾವ ಜಾಗದಲ್ಲಿ ಮನುಷ್ಯ ಇಲ್ಲ ಹೇಳಿ? ಧ್ರುವ ಪ್ರದೇಶದಲ್ಲಿಯಾ ಇದ್ದಾನೆ, ಕಾಡಿನಲ್ಲಿಯಾ ಇದ್ದಾನೆ, ನೀರಿನಲ್ಲಿಯಾ ಇದ್ದಾನೆ. ಎಲ್ಲಿ ಬೇಕಾದ್ರಲ್ಲಿ ಮನುಷ್ಯ ವಾಸಿಸ್ತಾನೆ. ಯಾಕೆಂದ್ರೆ ಅಂತಹ ದೇಹದ ದಾರ್ಢ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಕಳ್ಕೊಂಡಿದ್ದಾನೆ, ಅದು ಕಷ್ಟ ಮಾತ್ರ, ಉಪಯೋಗಿಸಿಕೊಳ್ಳುತ್ತಾ ಇಲ್ಲ. ಇವತ್ತು ಅರ್ಜುನ ಹೇಳಿದ, ನನಗೆ ಇಲ್ಲಿನ ಬಿಸಿಯ ವಾತಾವರಣಕ್ಕೆ ನನ್ನ ಮೈ ಸರಿಯಾಗ್ತಾ ಇಲ್ಲ, ಇಲ್ಲಿನ ಶೈತ್ಯಕ್ಕೆ ನಾನು ಸೋಲ್ತಾ ಇದ್ದೇನೆ ಅಂತ ತನ್ನಲ್ಲಿರತಕ್ಕಂತಹ ಅಭಿಮಾನಿಕ ಪ್ರಶ್ನೆಯಿಂದ ನನ್ನದು ದೇಹ, ನನ್ನ ಶರೀರ ಎನ್ನತಕ್ಕ ಅಭಿಮಾನದಿಂದಾಗಿ ಅವ ಸೋತು. ಅದೇ ಅವಧೂತನಿಗೆ ಮಳೆ ಬಂದ್ರು ಏನು ತೊಂದರೆ ಇಲ್ಲ, ಅವನಿಗೆ ನನ್ನ ದೇಹ ನೀರಿನಲ್ಲಿ ನೆನೀತಾ ಉಂಟು, ಏನೋ ಯೋಚನೆ ಇಲ್ಲ. ಏನಾಯ್ತು ಅಂತಾನೆ, ನೆನೀಲಿ, ಹೆಬ್ಬಂಡೆ ನೆನೀತಾ ಉಂಟು, ನನ್ನ ಮಂಡೆ ನೆನೆದ್ರೆ ಏನಾಗುತ್ತೆ ಅಂತಾನ ಆರಾಮ. ಹಾಗೆ ಬಿಸಿಲಾಗ್ತಾ ಉಂಟು, ಉಷ್ಣ ಬರ್ತಾ ಉಂಟು, ಸೆಕೆ ಆಗ್ತಾ ಇದೆ ಅಂದ್ರೆ ಬಂಡೆಗೆ ಸೆಕೆ ಆಗುತ್ತೋ? ಇಲ್ಲ, ನನ್ನ ಮಂಡೆ ಹಾಗೆ ಆಗ್ಬೇಕು ಅಂತಾನೆ. ಹೀಗೆ ಎರಡನ್ನೂ ಸಮತೋಲನ ದೃಷ್ಟಿಯಿಂದ ನೋಡಿಕೊಂಡು ಆರಾಮವಾಗಿರ್ತಾನೆ. ನನ್ನ ಅಭಿಮಾನವನ್ನು ಧರಿತಾನೆ. ಅದನ್ನೇ ಕೃಷ್ಣ ಹೇಳೋದಲ್ಲಿ ತಾನು ತಿತಿಕ್ಷಸ್ವ ಅಂದ. ಅಭಿಮಾನ ಸ್ವಲ್ಪ ಕಡಿಮೆ ಮಾಡಿ, ಸರಿಯಾಗತ್ತೆ ಅಂತ. ಇಷ್ಟರ ಉದ್ದೇಶಕ್ಕೋಸ್ಕರ ಅರ್ಜುನನ ಬಹಳ ಸುಂದರವಾದ ಆ ನನ್ನತನ, ಅಭಿಮಾನಿಕವಾದಂತಹ ಗಲಾಟೆ, ಕೂಗು, ಅದರೊಟ್ಟಿಗೆ ಅವನಿಗೆ ಆಗಿರತಕ್ಕಂತಹ ದೈಹಿಕವಾದ ಬಾಧೆ ಹೊರ ನೋಟದಲ್ಲಿ ಕಾಣುವಂಥದ್ದು. ಇದು ಅಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ನಡುಗ ಉಂಟಾದದ್ದು ಅದು ಸುಮ್ಮನೆಯ? ನಡುಗದಲ್ಲ ನೀನು ಹೇಳಿದ್ರೆ ಅಲ್ಲ. ರೋಮಾಂಚ ಆಗುವುದು ಅದು ಸುಮ್ಮನೆ ಆಗುವುದಿಲ್ಲ. ರೋಮಗಳನ್ನೀಗ ಬೇಕು ಅಂತ ಹೇಳಿ ಎಬ್ಬಿಸಿ ಹೇಳಿದ್ರೆ ಹೇಳೋದಿಲ್ಲ. ನೆಗಾಡ್ಲಿಕ್ಕೆ ಬೇಕಾದ್ರೆ ನಾವು ಮಾಡಬಹುದು, ಸುಮ್ಮನೆ ಒಂಚೂರು ನೆಗಾಡಿ, ಫೋಟೋ ತೆಗಿತಾರೆ ಆದ್ರೆ ನೆಗಾಡ್ತೇವೆ, ಎಲ್ಲ ಹಲ್ಲು ಬೇಕಾದ್ರೂ ತೋರಿಸ್ತೇವೆ. ಆದ್ರೆ ಒಮ್ಮೆ ನೋಡುವ ಫೋಟೋ ತೆಗಿಬೇಕು, ರೋಮಾಂಚ ತೋರಿಸಿ ಅಂದ್ರೆ ಅದೆಲ್ಲ ಆಗುವುದಿಲ್ಲ, ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆಂತ ಇಲ್ಲ. ಅದರಿಂದ ವಾಸ್ತವವನ್ನು ಹೇಳಿದವ, ನನಗೆ ಸತ್ಯವಾದ ಅನುಭವ ಇದು, ಒಳಗಿನಿಂದ ಆಗಿರತಕ್ಕಂತಹ ನನ್ನ ತುಮುಲ ಇದು ರೋಮಗಳು ಇದಕ್ಕೆ ಪ್ರತ್ಯಕ್ಷ ಅಂತ ಹೇಳ್ತಾನೆ, ಅದು ಸಾಕ್ಷಿ ಅಂತಾನೆ. ಅದರಿಂದ ತನಗಾದ ಅನುಭವವನ್ನು ಬಾಹ್ಯ ನೆಲೆಯಲ್ಲಿ ತೋರಿಸಿಕೊಟ್ಟ. ಮುಂದಿನ ತನ್ನ ಎಲ್ಲ ಹೆಚ್ಚು ಕಡಿಮೆಗಳನ್ನು, ಎಲ್ಲ ಅಂಗಗಳಲ್ಲಿ ಆಗಿರತಕ್ಕಂಥ ಏರುಪೇರುಗಳನ್ನು ಒಂದೊಂದಾಂಗೆ ಮತ್ತೆ ಅರ್ಜುನ ಕೃಷ್ಣನಿಗೆ ತನಗಾದದ್ದನ್ನು ತೋರಿಸಿಕೊಡ್ತಾನೆ. ಶ್ರೀಕೃಷ್ಣ ಅರ್ಪಣ.